ಮಠದ ಹಾವೇರಿ ಶ್ರೀ ಹುಕ್ಕೇರಿ ಮಠದ ಪೂಜರನು ಅನುದಿನ ಪೂಜಿಸುವೆವು ನಾವು. ಪೂಜರನು ಅನುದಿನ ಪೂಜಿಸುವೆವು ನಾವು. ಹಾವೇರಿ ಶ್ರೀ ಹುಕ್ಕೇರಿ ಮಠದ ಹಾವೇರಿ ಶ್ರೀ ಹುಕ್ಕೇರಿ ಮಠದ ಪೂಜರನು ಅನುದಿನ ಪೂಜಿಸುವೆವು ನಾವು. ಪೂಜರನು ಅನುದಿನ ಪೂಜಿಸುವೆವು ನಾವು. ಹಾವೇರಿ ಶ್ರೀ ದೊರೆಯದಣ್ಣ ಮುಕುತಿ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಪರಿಪರಿ ಶಾಸ್ತ್ರವನೋದಿದರೇನು ವ್ಯರ್ಥವಾಯಿತು ಭಕುತಿ. ಪರಿಪರಿ ಶಾಸ್ತ್ರವನೋದಿದರೇನು ವ್ಯರ್ಥವಾಯಿತು ಭಕುತಿ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ದೊರೆಯದಣ್ಣ ಮುಕುತಿ. ಆರು ಶಾಸ್ತ್ರವನೋದಿದರೇನು ನೂರಾರು ಪುರಾಣವ ಮುಗಿಸಿದರೇನು. ಆರು ಶಾಸ್ತ್ರವನೋದಿದರೇನು ನೂರಾರು ಪುರಾಣವ ಮುಗಿಸಿದರೇನು. ಸಾಧು ಸಜ್ಜನರ ಸಂಘವ ಮಾಡದೆ ಧೀರನೆಂದು ತಾ ತಿರುಗಿದರೇನು. ಸಾಧು ಸಜ್ಜನರ ಸಂಘವ ಮಾಡದೆ ಧೀರನೆಂದು ತಾ ತಿರುಗಿದರೇನು. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ನಾರಿಯ ಭೋಗ ಅಳಿಸಿದರೇನು ಶರೀರ ಸುಖವನು ಬಿಡಿಸಿದರೇನು. ನಾರಿಯ ಭೋಗ ಅಳಿಸಿದರೇನು ಶರೀರ ಸುಖವನು ಬಿಡಿಸಿದರೇನು. ಮಾರಜನಕ ಶ್ರೀ ಪುರಂದರ ವಿಠಲನ ಸೇರಿಕೊಂಡು ತಾ ಪಡೆಯುವ ತನಕ. ಮಾರಜನಕ ಶ್ರೀ ಪುರಂದರ
ಗುರು ಬಸವಲಿಂಗಾಯ ನಮಃ. ವರ್ಣಮಾತ್ರಂ ಕಲಿಸಿದಾತಂ ಗುರು ಮಹಾಸದ್ವಿದ್ಯೆಯೇ ಪುಣ್ಯನಂ ಸುತನೆ ಸದ್ಗತಿದಾತನಯ್ಯ ಹರ ಹರ ಶ್ರೀ ಚನ್ನ ಸೋಮೇಶ್ವರ. A good teacher is like a candle. It consumes itself to light the way for others. ಹರ ಮುನಿದರೆ ಗುರು ಕಾಯುವನು, ಗುರು ಮುನಿದರೆ ಕಾಯುವವರಿಲ್ಲ. ಅರ್ಜುನನಿಗೆ ಶ್ರೀಕೃಷ್ಣನಂತೆ, ರಾಮನಿಗೆ ವಸಿಷ್ಠನಂತೆ, ವಿವೇಕಾನಂದರಿಗೆ ರಾಮಕೃಷ್ಣನಂತೆ, ಹರ ಗುರು ನಾರಾಯಣರಂತೆ ಅನುಗ್ರಹಿಸಿ ರೂಪ ಕೊಟ್ಟು ಕೃಪೆಯಿಟ್ಟು ಹಾರೈಸಿ ಸಸಿಯಂತೆ ಬಂದ ನನಗೆ ಮರವಾಗುವಂತೆ ಪೊರೆದು ಪೋಷಿಸಿದ ನನ್ನ ಎಲ್ಲ ಹರ ಗುರುವರ್ಯರ ಪಾದ ಪದ್ಮಗಳಿಗೆ ನಮಸ್ಕರಿಸುತ್ತಾ, ಗುರುವಂದನ ಹಾಗೂ ಸ್ನೇಹ ಸಮ್ಮಿಲನ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿರುವ ಶ್ರೀಮನ್ನಿರಂಜನ ಪ್ರಣಾಮ ಸ್ವರೂಪಿ ಸದಾಶಿವ ಮಹಾಸ್ವಾಮಿಗಳು ಶ್ರೀ ಹುಗ್ಗೇರಿಮಠ ಹಾವೇರಿ ಇವರಿಗೆ ಭಕ್ತಿಪೂರ್ವಕ ಸ್ವಾಗತ ಸುಸ್ವಾಗತ. ಸರಳ ಸಜ್ಜನಿಕೆಯ ಮುಖ್ಯಾಧ್ಯಾಪಕರಾಗಿದ್ದ ಶ್ರೀ ಬಸವರಾಜ್ ಇವರಿಗೂ ಪ್ರೀತಿಪೂರ್ವಕ ಗೌರವಪೂರ್ವಕ ಸ್ವಾಗತ ಸುಸ್ವಾಗತ. ಕನ್ನಡ ಭಾಷೆಯ ಜ್ಞಾನವನ್ನು ನೀಡಿದ ಶ್ರೀ ಎಸ್.ಎನ್. ದೊಡ್ಡಗೌಡ ಸರ್ ಇವರಿಗೂ ಕೂಡ ಗೌರವಪೂರ್ವಕ ಸ್ವಾಗತ ಸುಸ್ವಾಗತ. ಶಿಸ್ತಿನ ಸಿಪಾಯಿಯಾಗಿದ್ದು ವಿಜ್ಞಾನ ಮತ್ತು ಗಣಿತವನ್ನು ಕಲಿಸಿದ ಶ್ರೀಯುತ ಆರ್.ಸಿ. ಚಿಕ್ಕಮಠ್ ಗುರುಗಳಿಗೆ ಗೌರವಪೂರ್ವಕ ಸ್ವಾಗತ. ಸಮಾಜ ವಿಷಯದ ಎಲ್ಲ ಘಟನಾವಳಿಗಳನ್ನು ಸದಾ ನೆನಪಿಟ್ಟುಕೊಳ್ಳುವಂತೆ ಬೋಧಿಸಿದ ಶ್ರೀಯುತ ಆರ್.ಎಸ್. ಪಾಟೀಲ್ ಗುರುಗಳಿಗೂ ಕಾರ್ಯಕ್ರಮ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತ. ಜೀವಶಾಸ್ತ್ರದ ಚಿತ್ರಗಳನ್ನು ಇನ್ನೂ ಕಣ್ಣ ಮುಂದೆ ಜೀವಂತವಾಗಿರುವಂತೆ ಬಿಡಿಸಿ ಬೋಧಿಸಿದ ಶ್ರೀಯುತ ಕೆ. ಶರಣಪ್ಪ ಗುರುಗಳಿಗೂ ಪ್ರೀತಿಪೂರ್ವಕ ಸ್ವಾಗತ. ಹಿಂದಿಯನ್ನು ಬೋಧಿಸಿದ ಶ್ರೀಯುತ ಕೆ.ಬಿ. ಭಿಕ್ಷಾವತಿ ಮಠ್ ಗುರುಗಳಿಗೂ ಗೌರವಪೂರ್ವಕ ಸ್ವಾಗತ. ಜೀವನದಲ್ಲಿ ಲೆಕ್ಕಾಚಾರದಿಂದ ಬದುಕಲು ಲೆಕ್ಕಗಳನ್ನು ತಿಳಿಸಿದ ಶ್ರೀಮತಿ ಎಸ್.ಎಚ್. ಸುಲ್ತಾಪುರ್ ಗುರುಮಾತೆಯರಿಗೂ ಗೌರವಪೂರ್ವಕ ಸ್ವಾಗತ. ಶ್ರೀಮತಿ ಹೇಮಾವತಿ ಗುರುಮಾತೆಯರಿಗೂ ಅವರ ಅನುಪಸ್ಥಿತಿಯಲ್ಲಿ ಅವರಿಗೂ ಕೂಡ ತುಂಬು ಹೃದಯದ ಸ್ವಾಗತ. ಕನ್ನಡ ಈಸ್ ಅವರ್ ಬ್ಲಡ್ ಲ್ಯಾಂಗ್ವೇಜ್, ಇಂಗ್ಲಿಷ್ ಈಸ್ ಅವರ್ ಬ್ರೆಡ್ ಲ್ಯಾಂಗ್ವೇಜ್. ಈ ಇಂಗ್ಲಿಷ್ ಭಾಷೆಯನ್ನು ಕಲಿಸಿದ ಶ್ರೀಮತಿ ಸಿ.ವೈ. ಅಂತರವಳ್ಳಿ ಗುರುಮಾತೆಯರಿಗೂ ಪ್ರೀತಿಪೂರ್ವಕ ಸ್ವಾಗತ. ಸಮಾಜ ವಿಷಯವನ್ನು ಬೋಧಿಸಿದ ಶ್ರೀಮತಿ ಸಾವಿತ್ರಿ ನವಲ್ಗೂರ್ ಗುರುಮಾತೆಯರಿಗೂ ಕೂಡ ಸ್ವಾಗತ. ಇಂದಿನ ಆಧುನಿಕ ಜಗತ್ತಿನಲ್ಲಿ ಎಲ್ಲ ಸಂದರ್ಭದಲ್ಲೂ ಅತಿ ಅವಶ್ಯಕವಾಗಿ ಬೇಕಾಗಿರುವಂತಹ ಕಂಪ್ಯೂಟರ್ ಜ್ಞಾನವನ್ನು ಧಾರೆಯಾಗಿರುವ ಶ್ರೀಯುತ ಎಸ್.ಎಸ್. ಮುರುಡನ್ನವರ ಗುರುಗಳಿಗೂ ಕೂಡ ಪ್ರೀತಿಪೂರ್ವಕ ಸ್ವಾಗತ. ಇನ್ನು ಸಮಾಜ ವಿಷಯವನ್ನು ಬೋಧಿಸಿದ ಶ್ರೀಮತಿ ರೇಣುಕಾ ಸಿಸ್ಕಾರ್ ಗುರುಮಾತೆಯರಿಗೂ ಕೂಡ ಪ್ರೀತಿಪೂರ್ವಕ ಸ್ವಾಗತ. ಇನ್ನು ಪ್ರಾಥಮಿಕ ವಿಭಾಗದ ಮುಖ್ಯ ಗುರುಗಳಾದ ಶ್ರೀಯುತ ಸಿ.ಎಸ್. ಮರಳಿಹಳ್ಳಿ ಗುರುಗಳಿಗೆ ಕಾರ್ಯಕ್ರಮದ ಪರವಾಗಿ ತುಂಬು ಹೃದಯದ ಸ್ವಾಗತ. ಶ್ರೀಯುತ ಐ.ಎಂ. ಕಮ್ಮಾರ್ ಗುರುಗಳಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ತುಂಬು ಹೃದಯದ ಸ್ವಾಗತ. ಶ್ರೀಯುತ ವಿ.ಟಿ. ಬನ್ನಿಮಟ್ಟಿ ಗುರುಗಳಿಗೂ ಕೂಡ ಪ್ರೀತಿಪೂರ್ವಕ ಸ್ವಾಗತ. ಶ್ರೀಯುತ ಪಿ.ಆರ್. ಭಗವಂತಗೌಡ್ ಗುರುಗಳಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಶ್ರೀಮತಿ ಬಿ.ವಿ. ಕನವಳ್ಳಿ ಗುರುಮಾತೆಯರಿಗೂ ಕೂಡ ಪ್ರೀತಿಪೂರ್ವಕ ಸ್ವಾಗತ. ಶ್ರೀ ಸಿ.ಆರ್. ಗಡಿಯಪ್ಪಗೌಡ ಗುರುಗಳಿಗೂ ಕೂಡ ಗೌರವಪೂರ್ವಕ ಸ್ವಾಗತ. ಶ್ರೀಯುತ ಎ.ಎಚ್. ಕೋಳಿವಾಡ್ ಗುರುಗಳಿಗೂ ಕಾರ್ಯಕ್ರಮದ ಪರವಾಗಿ ತುಂಬು ಹೃದಯದ ಸ್ವಾಗತ. ಶ್ರೀಯುತ ಎಸ್.ಎನ್. ಕಾಳೆ ಗುರುಗಳಿಗೂ ಕೂಡ ಪ್ರೀತಿಪೂರ್ವಕ ಸ್ವಾಗತ. ಶ್ರೀಮತಿ ಆರ್.ಎಸ್. ಮಡಿವಾಳ ಗುರುಮಾತೆಯರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ತುಂಬು ಹೃದಯದ ಸ್ವಾಗತ. ಶ್ರೀಯುತ ಎಚ್.ಆರ್. ಹೊಸಮನಿ ಗುರುಗಳಿಗೂ ಕೂಡ ಗೌರವಪೂರ್ವಕ ಸ್ವಾಗತ. ಶ್ರೀಯುತ ಎಸ್.ಪಿ. ಹಳೆಮನಿ ಗುರುಗಳಿಗೂ ಕೂಡ ಗೌರವಪೂರ್ವಕ ಸ್ವಾಗತ. ಶ್ರೀಯುತ ಕೆ. ಚಂದ್ರಶೇಖರಪ್ಪ ಇವರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಶ್ರೀಯುತ ಬಿ.ಸಿ. ಹಿರೇಮಠ್ ಗುರುಗಳಿಗೂ ಕೂಡ ಗೌರವಪೂರ್ವಕ ಸ್ವಾಗತ. ಶ್ರೀಯುತ ಟಿ.ಎಲ್. ಲಮಾಣಿ ಗುರುಗಳಿಗೂ ಕೂಡ ಪ್ರೀತಿಪೂರ್ವಕ ಸ್ವಾಗತ. ಅದೇ ರೀತಿಯಾಗಿ ಶ್ರೀಮತಿ ಸಂಶಿ ಗುರುಮಾತೆಯರಿಗೂ ಕೂಡ ಗೌರವಪೂರ್ವಕ ಸ್ವಾಗತ. ಇನ್ನು ಅಂಗನವಾಡಿ ವಿಭಾಗದ ಗುರುಮಾತೆಯರಾದಂಥ ಶ್ರೀಮತಿ ಗೌರಮ್ಮ ಹುಬ್ಬಿ ಗುರುಮಾತೆಯರಿಗೂ ಕೂಡ ಪ್ರೀತಿಪೂರ್ವಕ ಸ್ವಾಗತ. ಇನ್ನು ಶಾಲೆಯ ಎಲ್ಲ ದಾಖಲೆಗಳನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದು ನಮ್ಮ ಭವಿಷ್ಯಕ್ಕೆ ಸಾಕ್ಷಿಗಳನ್ನು ನಿರ್ವಹಿಸುತ್ತಿದ್ದಂಥ ಕರಣಿಕರಾದ ಶ್ರೀಯುತ ಜಿ.ಎನ್. ಹೂಗಾರ್ ಗುರುಗಳಿಗೂ, ಶ್ರೀಯುತ ಎಸ್.ಎಸ್. ಮಠಪತಿ ಹಾಗೂ ಶ್ರೀಮತಿ ಎಲ್.ವೈ. ದಾಮೋದರಿ ಗುರುಮಾತೆಯರಿಗೂ ಗೌರವಪೂರ್ವಕ ಸ್ವಾಗತ.
ಎಂ ಮಠರ್, ಶ್ರೀ ಜಿ ಹಿರೇಮಠ್, ಶ್ರೀ MY ಮಸಾಲ್ಜಿ, ಶ್ರೀ KR ನಾಶಿಪುರ್, ಈ ಎಲ್ಲ ಶಿಕ್ಷಕರ ಆತ್ಮಕ್ಕೆ ದೇವರು ಚಿರಶಾಂತಿ ನೀಡಲಿ ಎಂದು ನಮ್ಮ ನಿಮ್ಮೆಲ್ಲರ ಪರವಾಗಿ ಆ ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಅವರ ಸಹಕುಟುಂಬ ವರ್ಗಕ್ಕೂ ಕೂಡ ಕಾರ್ಯಕ್ರಮದ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಇನ್ನು ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಆಯೋಜಿಸಿರುವಂತಹ ನಮ್ಮೆಲ್ಲ ಸ್ನೇಹ ಬಳಗದವರನ್ನು, ಅವರ ಕುಟುಂಬ ವರ್ಗದವರನ್ನು ಕೂಡ ತುಂಬು ಹೃದಯದಿಂದ ಪ್ರೀತಿಯಿಂದ ಸ್ವಾಗತವನ್ನು ಕೋರುತ್ತೇನೆ. ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ಕಾರ್ಯಕ್ರಮದ ಪರವಾಗಿ ತುಂಬು ಹೃದಯದ ಸ್ವಾಗತ, ಸುಸ್ವಾಗತ ಮಾಡುವ ಮೂಲಕ ನಮ್ಮ ಭವಿಷ್ಯವನ್ನು ಬೆಳಗುತ್ತಿರುವ ಈ ವಿದ್ಯಾಸಂಸ್ಥೆಯ ದೇಶದುದ್ದಕ್ಕೂ ಹರಡಲಿ ಎಂದು ಬಯಸುತ್ತಾ ಈ ಒಂದು ಕಾರ್ಯಕ್ರಮವನ್ನು ಪೂಜ್ಯ ಶ್ರೀಗಳವರು ಹಾಗೂ ಎಲ್ಲ ಗುರುಗಳವರು ದೀಪ ಬೆಳಗಿಸುವ ಮೂಲಕ ನೆರವೇರಿಸಿಕೊಡಬೇಕೆಂದು ವಿನಂತಿಸುತ್ತೇನೆ. ಸದಾ ಬೆಳಗುತ್ತಿರಲಿ ಜ್ಯೋತಿ, ಅಜ್ಞಾನದ ಹಣತೆಯಲ್ಲಿ ವಿದ್ಯೆಯೆಂಬ ತೈಲವೆರೆದು ಸುಜ್ಞಾನದ ಜ್ಯೋತಿ ಸದಾ ಬೆಳಗುತ್ತಿರಲಿ, ಸದಾ ಬೆಳಗುತ್ತಿರಲಿ ಜ್ಯೋತಿ. ದುಡಿಮೆಯ ಹಣತೆಯಲ್ಲಿ ಶ್ರಮವೆಂಬ ತೈಲವೆರೆದು ಸ್ವಾವಲಂಬನೆಯ ಜ್ಯೋತಿ ಸದಾ ಬೆಳಗುತ್ತಿರಲಿ, ಸದಾ ಬೆಳಗುತ್ತಿರಲಿ, ಸದಾ ಬೆಳಗುತ್ತಿರಲಿ. ಜಾತಿ ಮತದ ಹಣತೆಯಲ್ಲಿ ಭಾವೈಕ್ಯತೆಯ ತೈಲವೆರೆದು ಸಮಾನತೆಯ ಜ್ಯೋತಿ ಸದಾ ಬೆಳಗುತ್ತಿರಲಿ, ಸದಾ ಬೆಳಗುತ್ತಿರಲಿ. ನಾನೆಂಬ ಹಣತೆಯಲ್ಲಿ ಮೌಲ್ಯಗಳ ತೈಲವೆರೆದು ಸದ್ಭಾವಗಳ ಜ್ಯೋತಿ ಸದಾ ಬೆಳಗುತ್ತಿರಲಿ, ಸದಾ ಬೆಳಗುತ್ತಿರಲಿ ಜ್ಯೋತಿ, ಸದಾ ಬೆಳಗುತ್ತಿರಲಿ ಜ್ಯೋತಿ. ಈ ದೇಹದ ಹಣತೆಯಲ್ಲಿ ಅಧ್ಯಾತ್ಮದ ತೈಲವೆರೆದು ಸಂತೃಪ್ತಿಯ ಜ್ಯೋತಿ ಸದಾ ಬೆಳಗುತ್ತಿರಲಿ, ಸದಾ ಬೆಳಗುತ್ತಿರಲಿ ಜ್ಯೋತಿ, ಸದಾ ಬೆಳಗುತ್ತಿರಲಿ ಜ್ಯೋತಿ, ಸದಾ ಬೆಳಗುತ್ತಿರಲಿ ಜ್ಯೋತಿ, ಸದಾ. ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿರ್ತಕ್ಕಂಥ ಶ್ರೀಗಳವರಿಗೆ ನಮ್ಮ ಗುರುಗಳ ಸಮೂಹದಲ್ಲಿ ನಮ್ಮಿಂದ ಕೆಲವರು ದೈಹಿಕವಾಗಿ ದೂರವಾದರೂ ಅವರಿಂದ ವಿದ್ಯೆ ಪಡೆದ ನಮ್ಮಂತಹ ಸಾವಿರಾರು ವಿದ್ಯಾರ್ಥಿಗಳ ಹೃದಯದಲ್ಲಿ ಅವರೀಗ ಅಜರಾಮರ. ಬದುಕಿನ ಅಕ್ಷರ ಕಲಿಸಿ ಮರೆಯಾದ ಗುರುವಿಗೆ ಭಾವಪೂರ್ಣ ಶ್ರದ್ಧಾಂಜಲಿ. ಈಗ ನಮ್ಮ ನಗಲಿದಂತಹ ಗುರುಗಳಿಗೆ ಶ್ರದ್ಧಾಂಜಲಿ ಸಲ್ಲಿಸುವ ಮೂಲಕ ಸೂಚಿಸುವ. ದಯವಿಟ್ಟು ಎಲ್ಲರೂ ನಿಂತುಕೊಂಡು 1 ನಿಮಿಷ ಮೌನವನ್ನು ಸಲ್ಲಿಸುವ ಮೂಲಕ ಶ್ರದ್ಧಾಂಜಲಿಯನ್ನು ಅರ್ಪಿಸೋಣ. ಪ್ರಾರಂಭ. ಪುಸ್ತಕದ ಪುಟದೊಳಗೆ ಸ್ಫುಟವಾಗಿ ಬಳಸಿ ಮನದೊಳಗೆ ಜ್ಞಾನ ದೀವಿಗೆಯನ್ನ
ಈಗ ಕಾರ್ಯಕ್ರಮದ ಮುಖ್ಯ ಘಟ್ಟ ಎಲ್ಲ ಗುರುವೃಂದನ್ನು ವೇದಿಕೆ ಮೇಲಿರುವಂತಹ ಎಲ್ಲ ಗುರು ಬಳಗದವರು ಸನ್ಮಾನ ಮಾಡಿಸುವ ಮೂಲಕ ಗೌರವಿಸಬೇಕೆಂದು ಸನ್ಮಾನಿಸುವ ಸುಕೃತ ಭಾಗ್ಯ ಇಂದು ನಮ್ಮದಾಗಿದೆ. ಮೊದಲಿಗೆ ಈ ಸನ್ಮಾನ ಕಾರ್ಯಕ್ರಮವನ್ನು ಲಿಂಗರಾಜ್ ದೊಡ್ಡನವರು ಇವರು ನಡೆಸಿಕೊಳ್ಬೇಕೆಂದು ಕೇಳಿಕೊಳ್ತೇನೆ. ಸ್ನೇಹಿತ, Felicitating is a wishing of joy or happiness. ನನ್ನ ಎಲ್ಲ ಗುರುವರೆಯರನ್ನು ಸತ್ಕರಿಸುವ ಭಾಗ್ಯ ಇಂದು ನಮ್ಮದಾಗಿದೆ. ಮೊದಲನೇದಾಗಿ ಶ್ರೀಯುತ ಬಿ ಬಸವರಾಜ್, ನಿವೃತ್ತ ಮುಖ್ಯಾಧ್ಯಾಪಕರು, ಹುಕ್ಕೇರಿ ಮಠ ಪ್ರೌಢಶಾಲೆ, ಇವರನ್ನು ಸತ್ಕರಿಸುವಂತಹ ವಿದ್ಯಾರ್ಥಿನಿಯರು ರೇಖಾ ಅಂಕಲ್ಕೋಟಿ, ಸ್ವಪ್ನ ಮಲ್ಲಪ್ಪನವರ್, ರವಿ ನಿಡಗುಂದಿ, ಗಿರೀಶ್ ದಶ್ಮಲ್. ಗುರು ಬ್ರಹ್ಮ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಈ ಸಮಾರಂಭದ ಘನ ಅಧ್ಯಕ್ಷತೆಯನ್ನು ವಹಿಸಿದಂಥ ಹಾಗೂ ನಮ್ಮೆಲ್ಲರ ಆರಾಧ್ಯ ದೈವ ಶ್ರೀ ಹುಕ್ಕೇರಿ ಮಠದ ಮಠಾಧೀಶರಾದ ಶ್ರೀ ಮಣಿಪುರ ಸದಾಶಿವ ಮಹಾಸ್ವಾಮಿಗಳ ಪಾದಾರವಿಂದಕ್ಕೆ ಒಳಪಟ್ಟು ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಪೂಜ್ಯ ಗುರು ವೃಂದದವರೇ ಹಾಗೂ ನನ್ನ ಎಲ್ಲ ಆತ್ಮೀಯ ಸ್ನೇಹಿತರೆ, ಇದೀಗ ನಾವು ಈ ಒಂದು ಸಮಾರಂಭದ ಅತ್ಯಂತ ಪ್ರಮುಖ ಕಾರ್ಯಕ್ರಮವಾದಂಥ ಗುರುವಂದನಾ ಕಾರ್ಯಕ್ರಮವನ್ನು ಪ್ರಾರಂಭಿಸಲಿದ್ದೇವೆ. ಮೊಟ್ಟ ಮೊದಲನೇದಾಗಿ ಈಗ ಶ್ರೀಯುತ ಬಿ ಬಸವರಾಜ್ ಶಿಕ್ಷಕರನ್ನು ನಾನು ಸನ್ಮಾನಕ್ಕಾಗಿ ಆಹ್ವಾನ ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ, ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಶೌರ್ಯವ ಮೆರೆದಿರುವ ವೀರ ವನಿತೆಯರ ಚಪ್ಪಾಳೆ, ಚಪ್ಪಾಳೆ 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 ಚಪ್ಪಾಳೆ. ಕೀರ್ತನೆ ವಚನವ ಬೋಧಿಸಿದ ಯೋಗಿ ವರೇಣ್ಯರ ಚಪ್ಪಾಳೆ, ಕ್ರೀಡಾ ಲೋಕದ ಸಾಧಕರೇ ನಿಮಗಿದ ಸ್ಫೂರ್ತಿಯ ಚಪ್ಪಾಳೆ. ಬೆಳ್ಳಿ ತೆರೆಯ ತಾರೆಗಳೇ ನಿಮಗಭಿಮಾನ
ಶ್ವೇತಾ ಪೂಟಿ, ರೇಖಾ ತಿರ್ಕಣ್ಣವ್ರು, ರಮೇಶ್ ಭಟ್ಕುಟ್ಟಿ, ಅಶೋಕ್ ಎಲೆಗಾರ್ ಬೇಗನೆ ವೇದಿಕೆಗೆ ಬರಬೇಕು. ಶ್ರೀ ಹುಕ್ಕೇರಿ ಮಠ ವಿದ್ಯಾಸಂಸ್ಥೆ 1972 ದೇವರ ವರವನ್ನು ಪಡೆದಾನ ಗೌಡರ ಮಗಳ ವರ್ಷಾನ ಮುಂಜಾನೆ ಹುಡುಗರನ್ನ ಹರುಬಾನುಡನ ಹಾಯಾಗಿ ಹೂವ ಆಯ್ದಾನ. ಕೃಷ್ಣವಾಗಿ ಹಾಡಿ ನಮ್ಮೆಲ್ಲರನ್ನು ರಂಜಿಸಿದಂಥ ಪಾಟೀಲ್ ಗುರುಗಳಿಗೆ ಧನ್ಯವಾದಗಳು. ಶ್ರೀಮತಿ ಪೂರ್ಣಿಮಾ ಮರಳಿಹಳ್ಳಿ ಇವರು ಶ್ರೀಯುತ CS ಮರಳಿಹಳ್ಳಿ ಗುರುಗಳಿಗೆ ಸನ್ಮಾನಿಸಬೇಕಾಗಿ ವಿನಂತಿ. ಇದನ್ನು ನಡೆಸಿಕೊಡುವರು ದಿನನಿತ್ಯದ ವ್ಯವಹಾರಿಕ ಉದಾಹರಣೆಗಳ ಮೂಲಕ ವಿಷಯವನ್ನು ಅರ್ಥಾಗುವಂತೆ ಬೋಧಿಸುತ್ತಿದ್ದರು. ಹಲವಾರು ಚಟುವಟಿಕೆಗಳನ್ನು ಮಾಡಿಸುತ್ತಿದ್ದರಿಂದ ಗಣಿತ ವಿಷಯ ಕಟ್ಟಡದ ಕಡಲೆಯಾಗದೆ ಸುಲಭವಾದ ವಿಷಯವಾಗಿತ್ತು. ಇವರು ಸನ್ 2016ರಲ್ಲಿ ನಿವೃತ್ತಿಯನ್ನು ಹೊಂದಿದ್ದಾರೆ. ಧನ್ಯವಾದಗಳು. ಶ್ರೀಮತಿ ಪೂರ್ಣಿಮಾ ಹಿರೇಮಠ್, ಜ್ಯೋತಿ ಕೋರಿ, ಶಿವರಾಜ್ ಸಾತೇನಹಳ್ಳಿ, ನಾಗಯ್ಯ ಬೋಡಿ ಕಟ್ಟಿಮಠ್ ಇವರು ಶ್ರೀಯುತ VB ಪನ್ನಿಮಟ್ಟಿ ಗುರುಗಳಿಗೆ ಸನ್ಮಾನಿಸಬೇಕಾಗಿ ವಿನಂತಿ.
2023ರಲ್ಲಿ ನಿವೃತ್ತಿಯನ್ನು ಹೊಂದಿರುತ್ತಾರೆ. ನಾವು ಶಾಲೆ ಬಿಟ್ಟ ನಂತರವೂ ಹಲವಾರು ಬಾರಿ ಇವರಿಗೆ ತೊಂದರೆ ಕೊಟ್ಟಾಗಲೂ ಕೂಡ ಅವರು ನಮ್ಮೆಲ್ಲರಿಗೂ ಸಹಕರಿಸಿದ್ದಾರೆ. ನಾವು ರೇಖಾ ಮೋಹನ್, ವಿಜಯಲಕ್ಷ್ಮಿ ಮುಥೋಡ್, ಸಿದ್ದೇಶ್ ಒಳಸಂಗರ್, ಸುರೇಶ್ ಬಿಜಾಪುರ್ ಇವರು ವೇದಿಕೆಗೆ ಆಗಮಿಸಬೇಕು. ನಾನು 1985ರಲ್ಲಿ ಸೇವೆ ಪ್ರಾರಂಭಿಸಿದರು. ಇವರು ನಮಗೆ ಪ್ರಾಥಮಿಕ ಶಾಲೆಯಲ್ಲಿ 4ನೇ ವರ್ಗಕ್ಕೆ ಬೋಧಿಸಿದರು. ಇವರು ಒಬ್ಬ ತಾಯಿ ತನ್ನ ಮಗುವಿಗೆ ಕೈ ಹಿಡಿದು ಓದಲು ಬರೆಯಲು ಕಲಿಸುವಂತೆ ಪ್ರೀತಿಯಿಂದ ಕಲಿಸಿದರು. ಎಲ್ಲರೂ ಸಮಾನವಾಗಿ ಕಾಣುತ್ತಿದ್ದರು. ತುಂಬ ಸರಳ ವ್ಯಕ್ತಿತ್ವ ಇವರದ್ದಾಗಿದ್ದು ಇವರು ಇವಾಗಷ್ಟು ಕೇಂದ್ರ ಪ್ರಾಥಮಿಕ ಶಾಲಾ ವಿವಿಧ ಸಂಸ್ಥೆ ಮುಖ್ಯೋಪಾಧ್ಯಾಯರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಧನ್ಯವಾದಗಳು. ಪ್ರಭು ಕಿಲೆ, ರವಿ ಹತ್ತಿ ಇವರು ಶ್ರೀಯುತ ಎಚ್ ಕೋಡೆವಾಡ್ ಗುರುಗಳನ್ನು ಸನ್ಮಾನಿಸಬೇಕು. ಈ ಕಾರ್ಯಕ್ರಮವನ್ನು ನಿಮ್ಮಮ್ಮ ದೊಡ್ಡಮನೆಯವರು ನಡೆಸಿಕೊಡಬೇಕು. MH ಕೋಳಿವಾಡ್ ಶಿಕ್ಷಕರು ಈ ಹುದ್ದೆಗಳ ವಿದ್ಯಾರ್ಥಿ ಇಂಗ್ಲಿಷ್ ಭಾಷೆಯನ್ನು ಬೋಧಿಸುತ್ತಿದ್ದರು. ಆಂಗ್ಲ ಭಾಷೆಯನ್ನು ಪರಿಷ್ಕರಿಸಲಾಗಿದ್ದು ಸದಾ ಮಂದಹಾಸದಿಂದ ಸರಳವಾಗಿ ತಿಳಿಸುತ್ತಾ ಭಯವನ್ನು ದೂರ ಮಾಡುತ್ತಿದ್ದರು. ನಿರರ್ಗಳವಾಗಿ ಓದಲು ಬರೆಯಲು ಅನುಸರಿಸಬೇಕಾದ ಕ್ರಮಗಳ ಬಗ್ಗೆ ಸಲಹೆ ನೀಡುತ್ತಿದ್ದರು. ವಿಜಯ್ ಅಂಗಡಿ ಇವರು ವೇದಿಕೆಗೆ ಆಗಮಿಸಬೇಕು. ಸಂಬಂಧವಿಲ್ಲ ಮಕ್ಕಳ ಬಗ್ಗೆ ಅತೀವ ಕಾಳಜಿಯನ್ನು ಹೊಂದಿದ್ದರು. ಅಭ್ಯಾಸಕ್ಕೆ ಹೆಚ್ಚು ಒತ್ತು ಕೊಡುತ್ತಿದ್ದರು. ಫೆಬ್ರವರಿ ತಿಂಗಳ ಕೊನೆಗೆ ಎಲ್ಲ ವಿಷಯಗಳನ್ನು ಸಂಪೂರ್ಣವಾಗಿ ಬೋಧಿಸಿ ನಂತರ ದಿನವೊಂದರಂತೆ ಒಂದೊಂದು ಪಾಠಗಳನ್ನು ಓದಿಕೊಂಡು ಬರುತ್ತಿದ್ದರು. ಮಾರನೇ ದಿನ ಪ್ರತಿಯೊಬ್ಬರಿಗೂ ಪ್ರಶ್ನೆಗಳನ್ನು ಕೇಳಿ ಉತ್ತರ ಹೇಳಿದವರಿಗೆ ಬಿಸಿ ಬಿಸಿ ಕಜ್ಜಾಯ ನೆನಪಾಗುತ್ತದೆ. ಅವರ ಅಂದಿನ ಆ ಏಟು ಎಂದು ನಮ್ಮೆಲ್ಲರ ಉತ್ತಮ ಭವಿಷ್ಯಕ್ಕೆ ನಾಂದಿಯಾಗಿದೆ. ಹೀಗೆ ಅವರ ಮಾರ್ಗದರ್ಶನ ಎಲ್ಲ ಮಕ್ಕಳಿಗೂ ಲಭಿಸುವುದಾಗಲಿ. ಧನ್ಯವಾದಗಳು. ಮತ್ತು ಪುಸ್ತಕ ತೆಗೆದು ಓದುವ ಅಗತ್ಯವೇ ಇರಲಿಲ್ಲ. ಹಾಗೆ ನೆರವೇರಿಕೆಯನ್ನು ಕೊಡುತ್ತಿದ್ದರು. ಇವರು 2017ರಲ್ಲಿ ನಿವೃತ್ತಿಯನ್ನು ಹೊಂದಿರುತ್ತಾರೆ. ಕೋಟಿ ಕೋಟಿ ನಮಗಳನ್ನು ಸಲ್ಲಿಸುತ್ತಾ ಶ್ರೀ ಗುರು ಶಿವಬಸವ ಹಾಗೂ ಶಿವಲಿಂಗ ಮಹಾಸ್ವಾಮೀಜಿಯವರ ಮೇಲೆ ಇರಲೆಂದು ಪ್ರಾರ್ಥಿಸುತ್ತಾ ಇಷ್ಟುವರೆಗೂ ನಮ್ಮ ಶಿಕ್ಷಕರನ್ನು ಪರಿಚಯ ಮಾಡಲು ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರನ್ನು ವಂದಿಸುತ್ತಾ ನನ್ನ ಮಾತುಗಳಿಗೆ ನಾನು ಹೊಂದಿದ್ದೇನೆ. ಶ್ರೀಯುತ ಎಸ್ ಬಿ ಹಳೆಮನೆ ಶಿಕ್ಷಣ ಸರಳ ವ್ಯಕ್ತಿತ್ವ ಇದ್ದರು. ಪ್ರಾಥಮಿಕ ಶಾಲೆಯಲ್ಲಿ ನಮಗೆ ವಿಜ್ಞಾನ ವಿಷಯವನ್ನು ಬೋಧಿಸಿದರು. ದಿನನಿತ್ಯದ ನೈಜ ಉದಾಹರಣೆಗಳನ್ನು ನೀಡಿದ ವಿಷಯದ ಬಗ್ಗೆ ಸ್ಪಷ್ಟವಾದ ಪರಿಕಲ್ಪನೆಗಳನ್ನು ಮೂಡಿಸುತ್ತಿದ್ದರು. ಪ್ರಯೋಗಗಳನ್ನು ಮಾಡಿ ತೋರಿಸಿದರು. ಜೊತೆಗೆ ನಮಗೂ ಸರಳ ಪ್ರಯೋಗಗಳನ್ನು ಅನೇಕ ವಿಜ್ಞಾನಿಗಳ ಪರಿಚಯ ಮಾಡುತ್ತಿದ್ದರು. ನಮ್ಮಲ್ಲಿ ಸ್ಪರ್ಧೆಗಳನ್ನು ಏರ್ಪಡಿಸಿ ಕಡಿಮೆ ವಾಡಿವಾಡಿ ಶೆಟ್ಟರ್, ಶೀಲಾ ವಳಸಂಗರ್, ಅರುಣ್ ಕುಮಾರ್ ನಾವೇರಿ, ಕಾಂತೇಶ್ ಕರೂರ್, ಸಂಗಮೇಶ್ ವಾರರ್ ಇವರು ಈಗ ಸನ್ಮಾನಕಾರ. ಶ್ರೀಯುತ ಸಿ ಹಿರೇಮಠ ಗುರುಗಳು ನಮಗೆ 4ನೇ ತರಗತಿಯಿಂದ ಗುರುಗಳಾಗಿದ್ದರು. ನನ್ನ ವೈಯಕ್ತಿಕ ಒಂದು ಅನುಭವ ಹೇಳಬೇಕಂದ್ರೆ ನಾನು ಸಂಗೊಳ್ಳಿ ರಾಯಣ್ಣ ಪಾತ್ರ ಮಾಡೋಕ್ಕೆ
ಶ್ರೀಮತಿ ವಿದ್ಯಾ ಹೇರು, ಶಶಿಧರ್ ಮಂಟ್ಗಣಿ, ಸಜ್ಜಾದ್ ಬಿಜಾಪುರ್, ಮಧು ಪಣಕಾರ್ ಇವರು ಶ್ರೀ ಟಿ.ಎಲ್. ಲಮಾಣಿ ಶಿಕ್ಷಕರನ್ನು ಸನ್ಮಾನಿಸಬೇಕಾಗಿ ವಿನಂತಿ. ಕಂಪ್ಯೂಟರ್ ಶಿಕ್ಷಣವನ್ನು ಬೋಧಿಸುತ್ತಿದ್ದರು. ಅವರು 1998ರಲ್ಲಿ ಸೇವೆಗೆ ವಿದ್ಯಾಸಂಸ್ಥೆಯ ಪ್ರಮುಖ ಅಂಗವಾದ ಅಂಗನವಾಡಿ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. ತಾಯಿ ಮಡಿಲಿನಿಂದ ನೇರ ಅಂಗನವಾಡಿಗೆ ಬಂದ ಪುಟ್ಟ ಕನ್ನಡಗಳನ್ನು ತಾಯಿಯಂತೆ ಸಲುಹಿ ಗುರುತಿಸಿ ಲಾಲನೆ ಪಾಲನೆ ಮಾಡುತ್ತಾರೆ. ಜೊತೆಗೆ ಹಾಡುಕಥೆಗಳನ್ನು ಹೇಳಿಕೊಡುತ್ತಿದ್ದರು. ಅಲ್ಲದೆ ತಾಯಿಯಂತೆ ಇಂಗ್ಲಿಷ್ ಭಾಷೆಯನ್ನು ಬೋಧಿಸುತ್ತಿದ್ದರು. ಇಂಗ್ಲಿಷ್ನಲ್ಲಿ ಬರೆಯಲು, ಓದಲು ಹಾಗೂ ಮಾಡುವಂತೆ ಕಲಿಸುತ್ತಿದ್ದರು. ಯಾವ ದೇಶದಲ್ಲಿ ಯಾವ ಥರ ಇಂಗ್ಲಿಷಿನಲ್ಲಿ ಮಾತನಾಡುತ್ತಾರೆ ಎಂಬುದನ್ನು ಸಹ ಮಾತನಾಡಿಕೊಂಡು ಕಲಿಸಿಕೊಟ್ಟವರು. ಇವರು 2008ರಲ್ಲಿ ನಿವೃತ್ತಿ ಹೊಂದಿರುವುದು ದುಃಖದ ಸಂಗತಿ. ಅಂದರೆ ಇಂದು ಅವರು ನಮ್ಮೊಂದಿಗೆ ಇಲ್ಲ ಅನ್ನುವುದೇ ಒಂದು ದುಃಖದ ಸಂಗತಿ ಆಗಿರುತ್ತದೆ. ಶೋಭಸಮ್ಮ ಕನವಳೆ, ರೇಖಾ ತಿರ್ಕಣ್ಣವರ್, ಅಪ್ಪು ಸಾಬ್ನವರ್, ಪ್ರಭು ಕಿಕ್ಕಿ ಇವರು ವೇದಿಕೆಗೆ ಬೆನ್ನ
ಎನಿತು ಜನ್ಮದಲ್ಲಿ ಎನಿತು ಜೀವನಿಗೆ ಎನಿತು ನಾವು ಋಣಿಯು ತಿಳಿದು ನೋಡಿದರೆ ಬದುಕಿದು ಋಣದ ರತ್ನದ ಗಣಿ. ಜಿ ಎಸ್ ಶಿವರುದ್ರಪ್ಪರವರ ಸಾಲಿನಂತೆ ನಮ್ಮ ಬದುಕಿನಲ್ಲಿ ನಾವು ಬಹಳಷ್ಟು ಋಣಭಾರವನ್ನು ಹೊತ್ತಿರುತ್ತೇವೆ. ಆದರೆ ಅದರಲ್ಲಿ ತೀರಿಸಲಾಗದ ಋಣ ಗುರು ಋಣ. ಆದರೆ ಇಂದು ಶ್ರೀ ಗುರುಗಳ ಪಾದ ಸ್ಪರ್ಶದ ಜೊತೆಗೆ ನಮ್ಮೆಲ್ಲ ಗುರುವೃಂದರನ್ನು ಸನ್ಮಾನಿಸುವಂತಹ ಅವಕಾಶ ಸಿಕ್ಕಿದ್ದು ನಿಜಕ್ಕೂ ನಮ್ಮ ಸುಕೃತ ಪುಣ್ಯ. ನಿಮಗೆಲ್ಲರಿಗೂ ಅಭಿನಂದಿಸುತ್ತೇನೆ. ಈಗ ಈ ಸನ್ಮಾನ ಕಾರ್ಯಕ್ರಮವನ್ನು ಸ್ವಪ್ನ ನಡೆಸಿಕೊಟ್ಟಿದ್ದವರಿಗೆ ಧನ್ಯವಾದಗಳು. ಈ ಒಂದು ಸನ್ಮಾನ ಕಾರ್ಯಕ್ರಮದಲ್ಲಿ ಶ್ರೀಮತಿ ಅಂತರ್ವಾಣಿ ಮೇಡಮ್ ಅವರು ಇರಲಿಲ್ಲ, ಈಗ ಆಗಮಿಸ್ತಾ ಇದ್ದಾರೆ. ಅವರಿಗೂ ಕೂಡ ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಿಕೊಳ್ಬೇಕು ಎಂದು ನನ್ನ ಸ್ನೇಹ ಬಳಗದಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಈಗ ಶ್ರೀಮತಿ ಅಂತರ್ವಾಣಿ ಮೇಡಮ್ ಅವರಿಗೆ ಮಂಜುಳಾ. ಶ್ರೀಮತಿ ಸಿವಾಯ್ ಅಂತರ್ವಾಣಿ ಶಿಕ್ಷಕಿಯರು ಶ್ರೀ ಹುಕ್ಕೇರಿಮಠ ವಿದ್ಯಾಸಂಸ್ಥೆಗೆ 1997ರಲ್ಲಿ ಸೇವೆ ಪ್ರಾರಂಭಿಸಿದರು. ಇವರು ತುಂಬ ಸರಳವಾಗಿ ಎಲ್ಲರಿಗೂ ಅರ್ಥವಾಗುವಂತೆ ಹೇಳುತ್ತಿದ್ದರು. ನಮ್ಮ ವರ್ಗದ ಕೋಣೆಯಲ್ಲಿ ನಮ್ಮ ಜೊತೆ ಸ್ನೇಹಿತರಲ್ಲಿ ಬೆರೆಯುತ್ತಿದ್ದರು. ವಿಷಯ ಕುರಿತ ಚರ್ಚೆಗೆ ಮುಕ್ತ ವಾತಾವರಣ ಕಲ್ಪಿಸುತ್ತಿದ್ದರು. ಇವರು ಇವಾಗ ಶ್ರೀ ಹುಕ್ಕೇರಿಮಠ ಪ್ರೌಢಶಾಲೆಯ ವಿದ್ಯಾಸಂಸ್ಥೆಯ ಮುಖ್ಯೋಪಾಧ್ಯಾಯರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಚಪ್ಪಾಳೆ. ಧನ್ಯವಾದಗಳು. ಈಗ ವಿದ್ಯಾರ್ಥಿಗಳಿಂದ ಅನಿಸಿಕೆ. ಮೊದಲನೇದಾಗಿ ಶ್ರೀಮತಿ ಗೀತಾ ಬಾರ್ಕಿ ಇವಳಿಂದ ಅನಿಸಿಕೆ. ಗುರುದೇವ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಈ ಸಮಾರಂಭದ ದಿವ್ಯ ಸಾನ್ನಿಧ್ಯ ವಹಿಸಿರುವಂತಹ ಶ್ರೀಮನ್ಯರಂಜನ ಪ್ರಣವ ಸ್ವರೂಪಿ ಸದಾಶಿವ ನಮ್ಮ ಸ್ವಾಮಿಗಳ ಪಾದಾರವಿಂದಗಳಿಗೆ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ವೇದಿಕೆಯನ್ನು ಅಲಂಕರಿಸಿರುವಂತಹ ನನ್ನ ಎಲ್ಲ ನೆಚ್ಚಿನ ಗುರುವೃಂದದವರೇ ಹಾಗೂ ನನ್ನ ಎಲ್ಲ ಆತ್ಮೀಯ ಸ್ನೇಹಿತರು, ನಾನೀಗ ನಮ್ಮ ಶಿಕ್ಷಕರ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಲು ಇಷ್ಟಪಡ್ತೀನಿ. ಮೊದಲನೇದಾಗಿ ನಾನು ನಮ್ಮ ಹುಕ್ಕೇರಿಮಠ ವಿದ್ಯಾಸಂಸ್ಥೆಯ ಬಗ್ಗೆ ಹೇಳಲು ಇಷ್ಟಪಡ್ತೀನಿ. ಆಗಿನ ಕಾಲದಲ್ಲೂ ಕೂಡ ಈ ನಮ್ಮ ವಿದ್ಯಾಸಂಸ್ಥೆಯಿಂದ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೂ ಕೂಡ ಇಲ್ಲಿ ಯಾವುದೇ ಆರ್ಥಿಕ ಸಮಸ್ಯೆ ಇಲ್ಲದೆ ಪ್ರವೇಶವನ್ನು ಪಡೆಯುವಂತಹ ಸಂಸ್ಥೆ ಇದಾಗಿತ್ತು. ಈಗ ಹಣ ಎಲ್ಲ ಹೆಚ್ಚು ಒಂದು ಶಾಲೆಗಳಿದಾವ. ಅಂತಹ ಒಂದು ಪರಿಸ್ಥಿತಿ ಒಳಗೂ ನಮ್ಮ ವಿದ್ಯಾಸಂಸ್ಥೆ ತನ್ನದೇ ಆದ ಛಾಪನ್ನು ಉಳಿಸಿ ಬೆಳೆಸಿಕೊಂಡು ಬಂದಿದೆ. ಸಾವಿರಾರು ಲಕ್ಷಾರು ಮಕ್ಕಳಿಗೆ ದಾರಿ ದೀಪವಾಗಿತ್ತು. ಯಾಕಂದ್ರೆ ಇಲ್ಲಿ ಹಣದ ಅವಶ್ಯಕತೆ ಇಲ್ಲ. ನಮ್ಮ ಹುಕ್ಕೇರಿಮಠ ವಿದ್ಯಾಸಂಸ್ಥೆಯಲ್ಲಿ ಹಣಕ್ಕೆ ಪ್ರಾಮುಖ್ಯತೆ ಇಲ್ಲ. ಅವರ ಗುರಿ, ಈ ಸಂಸ್ಥೆಯ ಮುಖ್ಯ ಗುರಿ ಅಂತೇನು, ಮಕ್ಕಳಿಗೆ ಶಿಕ್ಷಣವನ್ನ ಒದಗಿಸುವುದು, ಮಕ್ಕಳಿಗೆ ಗುಣಮಟ್ಟ ಶಿಕ್ಷಣ ಒದಗಿಸುವುದಷ್ಟೇ ಈ ಸಂಸ್ಥೆಯ ಮುಖ್ಯ ಗುರಿಯಾಗಿದೆ. ಕಾರಣ ಈ ಇನ್ನು ಹುಕ್ಕೇರಿಮಠ ವಿದ್ಯಾಸಂಸ್ಥೆಯು ಇನ್ನೂ ಉತ್ತರೋತ್ತರವಾಗಿ ಅಭಿವೃದ್ಧಿ ಹೊಂದಿ ಎಲ್ಲ ಮಕ್ಕಳಿಗೂ ದಾರಿದೀಪವಾಗಲಿ ಅಂತ ಬಯಸ್ತೀನಿ. ಇವಾಗ ನಾನು ನನ್ನ ನೆಚ್ಚಿನ ಶಿಕ್ಷಕರ ಬಗ್ಗೆ ಒಂದೆರಡು ಮಾತುಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮೊದಲಿಗೆ ಶಿಕ್ಷಕ ಅಂತಂದ್ರೆ ಶಿ ಅಂದ್ರೆ ಶಿಖರ ಲೇ ಜಾನೆ ವಾಲೆ ಅಂದ್ರೆ ನಮ್ಮ ಶೂನ್ಯವಾಗಿದ್ದ ನಮ್ಮ ಬದುಕನ್ನ ವಿದ್ಯಾರ್ಥಿಯನ್ನು ನೀಡಿ ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುವಂತಹ ಶಿಕ್ಷಕರು. ಕ್ಷ ಅಂದ್ರೆ ಕ್ಷಮಾಕ್ಕೆ ರಕ್ಷಣೆ ವಾಲೆ. ನಾವು ಮಕ್ಕಳು ಅಂತ ಕೀಟಲೆ ಮಾಡಕ್ಕೆ ಹೆಸರುವಾಸಿ. ಎಷ್ಟೇ ಕೀಟಲೆ ಮಾಡಿದ್ರು, ಎಷ್ಟೇ ತಂಟೆ ಮಾಡಿದ್ರು, ಏನೇ ತಪ್ಪು ಮಾಡಿದ್ರು ಅವೆಲ್ಲ ತಪ್ಪುಗಳನ್ನ ಮನ್ನಿಸಿ ಮತ್ತು ಅವರು ನಮ್ಮನ್ನ ಮುದ್ದಿಸಿ ಪ್ರೀತಿಸಿ ಸರಿದಾರಿಗೆ ತರುತ್ತಿದ್ದರು. ಕಮಜೋರ್ ದೂರ ಕರ್ನೆ ವಾಲೆ. ನಮ್ಮಲ್ಲಿರ್ತಕ್ಕಂತಹ ಪ್ರತಿಯೊಬ್ಬರಲ್ಲಿರ್ತಕ್ಕಂತಹ ದೌರ್ಬಲ್ಯಗಳನ್ನು ಗುರುತಿಸಿ ಆ ದೌರ್ಬಲ್ಯಗಳನ್ನು ಹೊಡೆದೋಡಿಸಿ ನಮ್ಮನ್ನ ಒಂದು ಉತ್ತಮ ಭವಿಷ್ಯವನ್ನು ರೂಪಿಸಿಕೊಳ್ಳುವಲ್ಲಿ ಅವರ ಮಾರ್ಗದರ್ಶನ ಅಮೂಲ್ಯವಾದುದು. ಒಬ್ಬ ಸೂರ್ಯನ ಕಿರಣಗಳು ಜಗತ್ತಿನ ಯಾವುದೇ ಮೂಲೆಯನ್ನು ಪ್ರಸರಿಸುತ್ತವೆ. ಅದೇ ರೀತಿ ನಮ್ಮ ನೆಚ್ಚಿನ ಶಿಕ್ಷಕರಿಂದ ಜ್ಞಾನ ಪಡೆದಂತಹ ಎಲ್ಲ ವಿದ್ಯಾರ್ಥಿಗಳು ಈ ಭೂಮಿ ಜಗತ್ತಿನಲ್ಲಿರುವ ಎಲ್ಲ ಕ್ಷೇತ್ರಗಳಲ್ಲಿಯೂ ತಮ್ಮದೇ ಆದಂತಹ ಸಾಧನೆಯನ್ನ ಸಲ್ಲಿಸಿರ್ತಾರೆ ಅಂತೇಳಿ. ಇನ್ನು ಶಿಕ್ಷಕರ ಬಗ್ಗೆ ಹೇಳ್ಬೇಕಂದ್ರೆ ಒಬ್ಬ ಇಂಜಿನಿಯರ್ ಕಲ್ಲು ಮಣ್ಣುಗಳ ಜೊತೆ ಮಾತಾಡ್ತಾರ, ಒಬ್ಬ ಡಾಕ್ಟರ್ ರೋಗಿಗಳ ಜೊತೆ ಮಾತಾಡ್ತಾರ, ಆದರೆ ಒಬ್ಬ ಶಿಕ್ಷಕ ಜೀವಂತ ಕುಟುಂಬಗಳ ಜೊತೆ ಮಾತಾಡ್ತಾರೆ. ಇಲ್ಲಿವರೆಗೂ ನಾವಿವಾಗ ಸೆಳೆವಂದ್ರೆ ನಮ್ಮನ್ನ ಈ ಎಲ್ಲ ಶಿಕ್ಷಕರು ಕುಸುಮಗಳ ರೀತಿಯಲ್ಲಿ ಜೋಪಾನ ಮಾಡಿ ರಕ್ಷಿಸಿ ಬೆಳೆಸಿ ಪೋಷಿಸಿ ನಾವಿವತ್ತು ಒಂದು ಉನ್ನತ ಮಟ್ಟದಲ್ಲಿ ನೆಲೆಸಲಿಕ್ಕೆ ಕಾರಣವಾಗ್ತಾರೆ. ಕೊರತೆ
ಶಿಕ್ಷಕರಿಗೆ ಮತ್ತೊಮ್ಮೆ ನನ್ನ ಅನಂತ ಅನಂತ ನಮನಗಳನ್ನು ಸಲ್ಲಿಸುತ್ತಾ ಇಷ್ಟು ಹೊತ್ತು ಮಾತನಾಡಲು ಅವಕಾಶ ಮಾಡಿಕೊಟ್ಟ ತಮಗೆಲ್ಲರಿಗೂ ವಂದಿಸುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಬದಲಾದ ಅನಿಸಿಕೆಗಳು ನಾನು ಮೊಹಮ್ಮದ್ ಸಜ್ಜಾದ್ ಅನಿಸಿಕೆ ಹೇಳಲು ಬಂದಿದ್ದೇನೆ, ಆದರೆ ತಯಾರಿ ಏನೂ ಇಲ್ಲ. ದಿನನಿತ್ಯ ನಾನು ಸಾವಿರಾರು ಮಕ್ಕಳ ಮುಂದೆ ಮಾತಾಡ್ತೇನೆ. ಅದೀಗ ಶ್ರೀಗಳ ಮುಂದೆ ಬಂದು ಮತ್ತು ನಮ್ಮ ಗುರುವೃಂದರವರ ಮುಂದೆ ಬಂದು ಮಾತಾಡಲಿಕ್ಕೆ ಪದಗಳು ಬರ್ತಾ ಇದೆ. ಏನಾದರೂ ತಪ್ಪಿದಲ್ಲಿ ಇದನ್ನು ಕ್ಷಮಿಸಬೇಕಾಗಿದೆ. ನಾನು 8ನೇ ತರಗತಿಯಿಂದ ಶಾಲೆಗೆ ದಾಖಲೆಯನ್ನು ಪಡೆದೆ. ನಾನು ಬಂದಾಗ ನನ್ನ ತಂದೆ ಕೂಡ ಬಂದಿದ್ದೆ, ಬಸವರಾಜರು ಬಂದಾಗ ಇಲ್ಲ ಸರ್ ದಾಖಲೆಗಳು ಮುಗಿದಾವೆ ಅಂತ ಸರ್ ಹೇಳಿದರು. ಬಸವರಾಜ್ ಸರ್ ಅವರ ಶಿಸ್ತನ್ನು ನೋಡಿ ನಮ್ಮ ಅಪ್ಪಾಜಿ ಬಂದು ಮನಸ್ಸಿಗೆ ಬಂದು ನೀವು ಓದಿದ್ರೆ ಇದೇ ಶಾಲೆಗೆ ಹೋಗ್ಬೇಕು, ಇಲ್ಲಿ ಕೆಲಸಕ್ಕೆ ಹೋಗ್ಬೇಕು ಹೇಳಿ. ಆವಾಗ ಅಪ್ಪಾಜಿ ಬಂದು ಬಿಜಾಪುರ ಸರ್ ನಮ್ಮ ಅಪ್ಪಾಜಿ ಸರ್ ನನ್ನ ದಾಖಲೆ ಸಿಗ್ತೀವಿ. ಶಾಲೆ ಒಂದು ಅತಿ ಅದ್ಭುತವಾದ ಶಾಲೆ. ನಮಗೆ ಒಂದು ಜೀವನದ ಶೈಲಿಯನ್ನು ಕಲಿಸಿದಂತಹ ಒಂದು ಶಾಲೆ ನಮ್ಮದು. ಅತ್ಯುತ್ತಮ ಶಿಕ್ಷಕರು. ಈಗ ಹೇಳಬೇಕಾದ್ರೆ ಕೆಲವೊಂದು ಬಗ್ಗೆ ನಮ್ಮ ಶಿಕ್ಷಕರ ಬಗ್ಗೆ ಹೇಳಬೇಕಾದ್ರೆ ದೊಡ್ಡಗೌಡರು ಸರ್ 67 ಜನ ನಾವು ಕ್ಲಾಸಲ್ಲಿ ಇರ್ತಿದ್ವಿ. ಸರ್ ಅವರು ಪಾಠ ಮುಗಿಸಿದ ನಂತರ 67 ಜನಕ್ಕೂ ಸಹ ಪುಸ್ತಕ ಹಿಡಿದು ಪ್ರಶ್ನೆ ಕೇಳ್ತಿದ್ರು, ಉತ್ತರ ಕೇಳ್ತಿದ್ರು ನಮ್ಮ ಕಡೆ. ಅದು ಎಷ್ಟು ತಾಳ್ಮೆ, ಎಷ್ಟು ಪೇಷನ್ಸು ಸರ್. ಭಾಳ ಧನ್ಯವಾದ. ಗೊತ್ತಿರ್ಬೇಕು ನಿಮಗೆ. ಎಲ್ಲ ದಿಕ್ಕುಗಳಿಂದ ಒಂದು ಶಾರ್ಟ್ ಫಾರ್ಮ್ ಹೇಳಿದ್ರು, ಉಯಿತು ಆದ ದೈವವ. ಇದು ಪಾಟೀಲ್ ಸರ್ ಕೊಡುಗೆ ನಮಗೆ. ಈಗ ನಾನು ಮುಸಲ್ಮಾನ ಇಸ್ಲಾಂ ಧರ್ಮದ ಬಗ್ಗೆ ಒಂದು ಮಾತು ಬಂದಿತ್ತು. ಆವಾಗ ಕರೋರು ಜಹಾ ಕರೋರು ಜಹಾ ಅಂತ ಕಲಿಸ್ಕೊಟ್ಟು ನಾವು ಪಾಟೀಲ್ ಸರ್ 10ನೇ ಕ್ಲಾಸಲ್ಲಿ 5 ಮಾರ್ಕ್ಸ್ ಅಷ್ಟೇ ಇರೋದು. ಸರ್ ಭಾಳ ಧನ್ಯವಾದ. ಸಂದೇಶನೆ ಮಾಡಬೇಕು, ಆನ್ಲೈನ್ ಜಾಗೃತಿ ಮಾಡಬೇಕು, ಅದನ್ನು ಕಲಿಸ್ಕೊಳ್ಬೇಕು ಸರ್. ಭಾಳ ಧನ್ಯವಾದ ಸರ್ ನಿಮಗೆಲ್ಲ ಸರ್. ನೆಕ್ಸ್ಟ್ ಹೋಗ್ಬೇಕಾದ್ರೆ ನಮ್ಮ ಸುಗಪ್ಪ ಮೇಡಮ್ರೆ ಭಾಳ ಧನ್ಯವಾದ ನಿಮಗೆ. ನಾನು ಇಂಜಿನಿಯರ್ ಕಾರಣ ಆಗಿದ್ದ ಕಾರಣ ಮಾರ್ಕ್ಸಲ್ಲಿ ಟಾಪ್ ಮಾಡಬೇಕಾದ್ರೆ ನೀವೇ ಕಪಾಲೆ ಹೊತ್ತು ಸಹ ನಮ್ಮ ಕಲಿಸಿದ್ರು ನರಸಿಂಹ ಸರ್. ಅವ್ರಿಗೆ ದೇವರು ಶಾಂತಿ ಕೊಡಲಿ. ಅದೇ ರೀತಿ ನಮ್ಮ ಸಿಸ್ಟರ್ ಹೇಳ್ತಾ ಇದ್ರು ಬಸವರಾಜ್ ಸರ್ ಅವರು. ಅವಾಗ ಪೊಲೀಸ್ ಅನ್ನೋದು ಕರ್ನಾಟಕದಲ್ಲಿ ಭಾಳ ಕಡಿಮೆ. ಸರ್ ದುಡ್ಡು ಕೊಟ್ಟು 1,500 ರೂಪಾಯಿ ಮುಖಂಡರು ಕೊಟ್ಟಿದ್ದಾರೆ ನಿಮಗೆ. 1,500 ರೂಪಾಯಿ ಡಿಕ್ಷನರಿ ತಗೊಂಡ್ಬಂದು ನಮಗೆ ಅದರಲ್ಲಿ ಪೊಲೀಸ್ ಕಲಿಸ್ತಾ ಇದ್ರು. ಆ ಕಾಲದಲ್ಲಿ ಎಂಥ ಉತ್ತಮ ಶಿಕ್ಷಕರು ನಮ್ಮವರು. ನಾವು ಬರ್ಲಿಕ್ಕೆ ಆಗಲ್ಲ, ಭಾಳ ಹೇಳಿದರೆ ನಾವು ಬರ್ತಿದ್ದೀವಿ ಮನೆಗೆ, ಖುಷಿಯನ್ನು ಬರ್ತಿದ್ವಿ, ನೆನಪಿರಬೇಕು. ದೇವರಿಗೆ ಶಾಂತಿ ಕೊಡಲಿ. ಬರ್ತಾ ಫೈನಲ್ ಆಗಿ ಅನ್ಕೊಂಡು ಇಂಗ್ಲೀಷ್ಗೆ ಒಂದು ಕಲೆ ಕೊಟ್ಟರು, ಅಂದರೆ ಒಂದು ಶೈಲಿ ಕೊಟ್ಟವರು. ನಮಗೆ ನಗಿಸ್ಲಿಕ್ಕೆ ನಾವು ಭಾಳ ಸೀರಿಯಸ್ ಇರ್ತಿದ್ವಿ ಶಾಲೆ ಅಂತಂದ್ರೆ. ನರಸಿಂಹ ಸರ್, ಅರೆ ಬಸವರಾಜ್ ಸರ್ ಭಾಳ ಸೀರಿಯಸ್ ಇರ್ತಿದ್ವಿ ಶಾಲೆಯಲ್ಲಿ. ಆ ಟೈಮಲ್ಲಿ ನಮಗೆ ನಗಿಸ್ತಾ ಇದ್ದಿದ್ದು ನಮ್ಮ ಅನ್ಕೊಳ್ಳಿ ಮೇಡಮ್. ನೀವು ಸರ್ ಸುಗಣ ಸರ್, ನಾನು 8ನೇ ಕ್ಲಾಸಿಗೆ ಬಂದಾಗ ಮ್ಯಾಥ್ಸ್ಗೆ 37 ಮಾರ್ಕ್ಸ್ ಬಂದಿದ್ದೆ. 10ನೇ ರ್ಯಾಂಕ್ ಬಂದಿದ್ದೆ. ಅವಾಗ ನೀವು ಬಂದು ನನಗೆ 9th ಗ್ರೇಡಲ್ಲಿ ಲಿಸ್ಟ್ ನೋಡಿ ಹೇಳ್ತೀನಿ ಸರ್, ಏನಂತಂದ್ರೆ ನಿಮ್ಮ ಕಡೆ ಕೆಪಾಸಿಟಿ ಇದೆ, ನೀವು ಮುಂದೆ ಹೋಗ್ಬೋದು, ಹೋಗೋಣಪ್ಪ. ನೀವು ನನಗೆ ಎನ್ಕರೇಜ್ ಮಾಡ್ತೀವಿ ಸರ್. ಆದ ಕಾರಣದಿಂದಾಗಿ ನಾನು 9-10ನೇ ತರಗತಿಯಲ್ಲಿ ಉತ್ತಮ ಅಂಕ ಪಡಲಿಕ್ಕೆ ನೀವೇ ಕಾರಣ ಸರ್. ಭಾಳ ಭಾಳ ಧನ್ಯವಾದ ಸರ್. ನಾನು ಭಾಳಷ್ಟು ಸರ್ ಬಗ್ಗೆ ಟೀಚರ್ಸ್ ಬಗ್ಗೆ ಮಾತಾಡಿಲ್ಲ, ದಯವಿಟ್ಟು ಕ್ಷಮಿಸಿ. ಯಾಕಂದರೆ ಹೈಸ್ಕೂಲಿಗೆ ಜಾಯ್ನ್ ಆಗಿದ್ದು, ಆದ ಕಾರಣದಲ್ಲಿ ಪ್ರಾಥಮಿಕ ಶಿಕ್ಷಕರ ಬಗ್ಗೆ ನನಗೆ ಅಷ್ಟು ನಾಲೆಜ್ ಇಲ್ಲ. ಭಾಳ ಧನ್ಯವಾದ ಸರ್. ನೀವು ಸಹ started our own institutions. Schools we have started, like me, I have started. Haveri has started his own institution. Okay, many students have started. The students of the school have started institution. Now they start ಮಾಡಿದ್ದೇವೆ. ನಮ್ಮ ಟೀಚರ್ಗಳು ನಮ್ಗೆ ಏನು ಕಲಿಸಿದಾರಲ್ಲ, ಆ ಶಿಕ್ಷಣವನ್ನು, ಆ ಕಲಿಕೆಯನ್ನು, ಆ ಸಂಸ್ಕೃತಿಯನ್ನು ನಮ್ಮ ಮಕ್ಕಳಿಗೆ ಕೊಟ್ಟು ಸಹ ನಮ್ಮ ಶಿಕ್ಷಕರ ಬಗ್ಗೆ ನಮ್ಮ ಮಕ್ಕಳ ಮುಂದೆ ಹೇಳಿ ನಮ್ಮ ಶಿಕ್ಷಕರ ಘನತೆ ಗೌರವ ಸಮಯದ ಅಭಾವದ ವಿರುದ್ಧ ಬೇಗವಹಿಸಿದ್ದಾರೆ. ಧನ್ಯವಾದಗಳು ಗೆಳೆಯ. ಈಗ ಮತ್ತೊಬ್ಬ ಗೆಳೆಯ ಲಿಂಗಾಂಶ ಹಾಳಾಗ್ತವರು ಶುದ್ಧಿ ಕ್ರಮಾಸನಗಳಲ್ಲಿ ಮಂದನ ಹೇತ
ಶ್ರೀಮಂದಿರದ ಪ್ರೊಫೆಸರ್ ಪಿ ಸದಾಶಿವ ಸ್ವಾಮಿಗಳ ಪಾದಗಳಲ್ಲಿ ನಮಸ್ಕರಿಸಿ ಇವತ್ತು ನಾವು ಮಾತಾಡಬೇಕು ಮಾಡಿದ್ದೀನಿ. ಇಂಥ ದೊಡ್ಡ ಗಣ್ಯರು ಇರುವಂಥ ಸಭೆಗಳಿಗೆ ಮಾತಾಡ್ತಾ ಇರೋದು ಮೊದಲನೇ ಸಾರಿ. ಏನಾದರೂ ತಪ್ಪಿದ್ದರೆ ಕ್ಷಮಿಸಿ. ಸೊ ನನ್ನ ಎಕ್ಸ್ಪೀರಿಯನ್ಸ್ ಹೇಳಬೇಕಂದ್ರೆ ಅದು ಕೇವಲ ನನ್ನೊಬ್ಬರ ಎಕ್ಸ್ಪೀರಿಯನ್ಸ್ ಅಲ್ಲ, ಇದು ಹಲವಾರು ಸಾವಿರಾರು ವಿದ್ಯಾರ್ಥಿಗಳ ಎಕ್ಸ್ಪೀರಿಯನ್ಸ್ ಕೂಡ ಆಗಿದೆ. ಈ ಕ್ಲಾಸಿನಲ್ಲಿ 2002ರಲ್ಲಿ ಪಾಸ್ಔಟ್ ಆದಂಥ ವಿದ್ಯಾರ್ಥಿಗಳ ಎಕ್ಸ್ಪೀರಿಯನ್ಸ್ ಕೂಡ ಆಗಿರ್ತೀನಿ ಅಂತ ಭಾವಿಸಿ ಒಂದೆರಡು ಎಕ್ಸ್ಪೀರಿಯನ್ಸ್ನ ಹೇಳ್ತೀನಿ. ಸೊ ಮೊದಲಿಗೆ ಎಲ್ಲಿಂದ ಬರಬೇಕು ಅಂತ ಹೇಳಿದರೆ ಶುರುವಿಂದನೇ ಶುರು ಮಾಡಬೇಕು. ಸೊ ಶುರುವಿಂದ ಶುರು ಮಾಡಬೇಕು ಏನಪ್ಪ ಅಂತಂದರೆ, ಈಗ ಲಕ್ಷಾಂತರ ರೂಪಾಯಿ ಫೀಸ್ ಆಗಿರ್ಬೋದು, 16,000 ಫೀಸ್ ಆಗಿರ್ಬೋದು. ನಾವೆಲ್ಲ ನಮ್ಮ ಫೀಸ್ ಕಟ್ಟಿದ್ದೆಷ್ಟಪ್ಪ ಅಂದರೆ 125 ರೂಪಾಯಿ, 125 ರೂಪಾಯಿ, 150 ರೂಪಾಯಿ ಫೀಸ್ ಕೊಟ್ಟು ನಾವು ಶಾಲೆಯನ್ನು ಸೇರಿದ್ದೀವಿ. ಅದೊಂದು ಆ ಕಾಲದೊಳಗೆ ಅದೊಂದು ಶಾಲೆ ತನಕ ಅಂತೇಳಿ ನೋಡಿದ್ರೆ ಇಲ್ಲ. ಅದೇ ಕಾಲಘಟ್ಟದಲ್ಲಿ ಎಳ್ಳೆಬಳಗ ಅಲಯನ್ಸ್ ಇರ್ಬೋದು. ಸೊ ಆ ಕಾಲಘಟ್ಟದಲ್ಲಿ ನಾವು ಈ ಶಾಲೆಗೆ ಸೇರಿದ್ವಿ ಅಂದರೆ ಆರ್ಥಿಕವಾಗಿ ಸ್ವಲ್ಪ ಕಷ್ಟ ಇತ್ತು. ಆದ ಆ ಕಾರಣದಿಂದ ಹುಟ್ಟೇಮಠ ಸೇರಿದ್ವಿ. ಆದರೆ ನಾವು ಸೇರಿದ್ದು ನನಗೆ ಗೊತ್ತಾದ್ದು, ನಾವು ಸೇರಿದ್ದು ಗೆಳೆಯರ ಒಳಗೆ ಆಗಿರ್ಬೋದು, ಲೈನ್ಸ್ ಆಗಿರ್ಬೋದು, ಅದಕ್ಕಿಂತ ಮಿಗಿಲಾದಂಥ ಹುಟ್ಟೇಮಠ ಸೇರಿಸುವ ಹೇಳಿ ಗೊತ್ತಾಗಿದೆ. ಇವತ್ತಿನ ನಾವೇನು ಇವತ್ತು ಪ್ರಪಂಚದೊಳಗೆ ಅಥವಾ ಬೆಂಗಳೂರೊಳಗೆ ಆಗಿರ್ಬೋದು ಅಥವಾ ಹೋಗ್ತಾ ಇದ್ದೀವಿ ಅಂದರೆ ಆ ಶಾಲೆಯ ಶಿಕ್ಷಕರ ಜವಾಬ್ದಾರಿ ಎಷ್ಟಿತ್ತು, ಅದನ್ನು ಅವ್ರು ಎಷ್ಟು ಅರ್ಥಪೂರ್ಣವಾಗಿ ಅರ್ಥ ಮಾಡ್ಕೊಂಡು ನಮಗೆ ಕಲಿಸಿದ್ರು ಅನ್ನೋದು ನಮಗೆಲ್ಲರಿಗೂ ಅರ್ಥ ಆಗ್ತದೆ. ಸೊ ಅದಕ್ಕೂ ಧನ್ಯವಾದ. ನಾನು ಭಾಳ ಟೈಮ್ ತಗೊಳ್ಳಲ್ಲ, ಪರ್ಸ್ನಲಾಗಿ ಹೇಳ್ತೀನಿ. ಸ್ವಾಮೀಜಿವರೆಗೂ ಗೊತ್ತಾಗಲಿ ನಾವು ಹೆಂಗೆ ಕಲ್ತೀವಿ ಅಂತೇಳಿ. ಕಾಳಿ ಸರ್ ಮೊದಲಿನಿಂದ ಸ್ಟಾರ್ಟ್ ಮಾಡಿದ್ರು, ಶುದ್ಧವರ ಬರ್ತಿದ್ರು. ಎಷ್ಟು ಜನ ಹೊಡೆಸ್ಕೊಂಡಿರಿ ಕಾಳಿ ಸರ್ ಕಡೆ? ಶುದ್ಧವರ ಹೆಂಗೆ ಈಗಲೂ ಸ್ವಾಮೀಜಿಯವ್ರೆ ನಮ್ಮ ಅಕ್ಷರ ಮೂರ್ತಿದ್ದಾಗ್ತವೆ. ಎಲ್ಲರೂ ಬರೆದು ನೋಡಿದ್ರೆ ಎಷ್ಟು ದುಡ್ಡು ಬರೀತಪ್ಪ ಅಂತಾರೆ. ನಾವು ದುಡ್ಡು ಬರೀತೀನಿ ನನ್ನ ನೆನಪಾಗಲ್ಲ, ಕಾಳಿ ಸರ್ ನೆನಪಾಗ್ತಾರೆ, ಕಾಳಿ ಸರ್ ನೆನಪಾಗ್ತಾರೆ. ಸೊ ಏನಪ್ಪ ಇದು ನಾವು ಇನ್ನು ಹೆಂಗೆ ಬರೀ ನಮ್ಗೆ ಗೊತ್ತಿದ್ದಿಲ್ಲ, ಎಷ್ಟು ದುಡ್ಡು ಬರೀತಿದ್ವಿ. ಈಗ ನಮ್ಮ ಮಕ್ಕಳಿಗೆ ಕಲ್ಸಬೇಕಾದ್ರೆ ಗೊತ್ತಾಗ್ತೈತಿ. ಅವ್ರು ಎಷ್ಟು ಒತ್ತಡ ಹಾಕಿ ನಮ್ಮ ಬೆನ್ನು ಕಟ್ಟಿ ಕಲಿಸಿದ್ರು ಅನ್ನೋಂಥದ್ದು. ಅದಾದ್ಮೇಲೆ ಕೋಳಿವಾಡ ಸರ್ ಬಗ್ಗೆ ಹೇಳಬೇಕಂದ್ರೆ, ಈಗ ನಾವು ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಹಾಕಿದ್ರು ಮಕ್ಕಳು ABCD ನೆಟ್ಟಾಗಿ ಕಲಿಯೋದು, ಒಂದು ಸೆಂಟೆನ್ಸ್ ಮಾಡೋದು. ನಾವು ಈಗ 1ನೇದಿಂದಲೂ ಸ್ಟಾರ್ಟ್ ಮಾಡ್ತಾರೆ ಇಂಗ್ಲೀಷ್ ಮೀಡಿಯಂ. ಆ 1ನೇದಿಂದ ಸ್ಟಾರ್ಟ್ ಮಾಡೋದನ್ನು ಕಲಿಯೋದು ಹೌದು. ಅಂಥದ್ದು ನಾವು 4 ವರ್ಷ ಬಿಟ್ಟು 5ನೇದಕ್ಕೆ ಸ್ಟಾರ್ಟ್ ಮಾಡಿದ್ವಿ ಇಂಗ್ಲೀಷ್. ನಾವು ಹೆಂಗೆ ಇಂಗ್ಲೀಷ್ ಕಲ್ತೇನೋ ಗೊತ್ತಾಗೋದಿಲ್ಲ. ಆ ಥರ ಕಲಿಸಿದ್ರು ಕೂಡ ಅವ್ರು ಎಷ್ಟು ಇವತ್ತಿಗೆ ನಾನು MNCಗಳು ವರ್ಕ್ ಮಾಡ್ತೀನಿ, ಇಂಗ್ಲೀಷಿಗೆ ವರ್ಕ್ ಮಾಡಿ ಇಂಗ್ಲೀಷ್ನಲ್ಲೇ ವ್ಯವಹರಿಸೋದು ಕೂಡ. ಸೊ ಎಷ್ಟು ಕ್ಲೈಂಟ್ಸ್ ಇರ್ತಾರೆ, ಅವ್ರ ಜೊತೆ ಇಂಗ್ಲೀಷ್ ಕೂಡ ಮಾತಾಡ್ತೀವಿ. ಸೊ ಅದೆಲ್ಲ ಕ್ರೆಡಿಟ್ ಎಲ್ಲ ನಿಮ್ಮ ರಿಸರ್ಚ್ಗೆಲ್ಲ ಹೋಗ್ತೈತಿ. ಸೊ ಅದಕ್ಕಾಗಿ ಧನ್ಯವಾದಗಳು. ಆಮೇಲೆ ಎಲ್ಲ ಮತ್ತೆ ಶರಣ ಸರ್ ಬಗ್ಗೆ ಹೇಳಬೇಕು. ನಾವು 8th ಒಳಗಿದ್ದಾಗ ಅಂತೇಳಿ ಮೇಡಮ್ ಅವ್ರು ನಮ್ಮ ಕ್ಲಾಸ್ ಟೀಚರ್ ಯಾರು ಬಂದು ಹೊಡಿಸ್ಕೊಂಡಿರುವ 9th ಇರ್ತೀವಿ. 9th ಇದ್ದಾಗ ನಾವು ಸ್ವಲ್ಪ ಕೆಲಸ ಮಾಡ್ತಿದ್ವಿ. ಶರಣ ಸರ್ ನಮ್ಮ ಪರಂಪರೆ ಹೊಡೆದ್ಬಿಡ್ತಿದ್ವಿ. ಸೊ ಶರಣ ಸರ್ ಬಗ್ಗೆ ಇನ್ನೊಂದು ಹೇಳ್ಬೇಕಂದ್ರೆ, ರುಚಿಪೂಪನ ಮಗ ಶಯನಪ್ಪು. ಇದೇನಪ್ಪ ಅಂದ್ರೆ ಬುಧ ಶುಕ್ರ ಗುರು ಗ್ರಹಗಳ ಹೆಸರನ್ನ ಎಷ್ಟು ಈಸಿಯಾಗಿ ಬಿಟ್ಕೋಬೇಕು ಅಂತ ಹೇಳಿ ಸರಳವಾಗಿ ಅವ್ರು ಕಲಿಸಿದ್ದು ನಮ್ಮ ತೆರೆಯೊಳಗೆ ಇನ್ನೂ ಐತಿ. ಅದಕ್ಕಾಗಿ ಧನ್ಯವಾದಗಳು. ಸೊ ಹಲವಾರು ಮತ್ತು ಇನ್ನೊಬ್ಬರು ಮುಖ್ಯವಾಗಿ ಮುಂದೆ ಗುರು ಇರಲಿ, ಮುಂದೆ ಗುರಿ ಇರಲಿ, ಹಿಂದೆ ಗುರು ಇರಲಿ ಅಂತೇಳಿ. ಸೊ ಏನು ಮುಂದೆ ಗುರಿ ಇರಲಿ, ಹಿಂದೆ ಗುರು ಇರಲಿ ಅನ್ನೋಂಥದ್ದು ನನಗೇನು ಅರ್ಥ ಆಗಿಲ್ಲ. ಆದರೂ ನಾವು ಓದಿದ್ವಿ, 10th ಮುಗಿಸ್ಕೊಂಡು ಹೋದೆ. PUC ಆಯಿತು, BCom ಆಯಿತು, ಸರಿ MBA ಮಾಡೋಣ ಇತ್ತು. MBA ಮಾಡ್ಬೇಕಂತ ಗುರಿ ಇತ್ತು. ಆದರೆ ಹಿಂದೆ ಯಾರು ಗುರು? ನಾನು ಎಜುಕೇಷನ್ ಲೋನ್ ತಗೋಬೇಕಾಗಿತ್ತು. ಎಲ್ಲಿ ಎಜುಕೇಷನ್ ಲೋನ್ ತೊಗೊಳಕ್ಕೆ ಹೋದರೆ ಒಬ್ಬರು ಗೌರ್ಮೆಂಟ್ ಎಂಪ್ಲಾಯ್ ಬೇಕು, ಗೌರ್ಮೆಂಟ್ ಎಂಪ್ಲಾಯ್ ಬಂದು ಸರಿ ಮಾಡಿಲ್ಲ ಲೋನ್ ಕೊಡೋದು ಅಂತ ಹೇಳಿ. ನಮ್ಗೆ ಯಾರು ಗೊತ್ತಿಲ್ಲ. ನಮ್ಮವ್ರಿಗೆ ಹೇಳಿದೆ, ಅಪ್ಪ ಇದ್ದಿದ್ದಿಲ್ಲ. ಸೊ ಹೇಳಿದ ಮೇಲೆ ನಮ್ಮವ್ರು ಬಂದು ಕಮರ್ಸನ್ನು ಭೇಟಿ ಆದರು. ಸೊ ಮುಂದೆ ನನ್ನ ಗುರಿ ಇತ್ತು. ಆ ಗುರಿನ ಈಡೇರಿಸ ಗುರು ಕಮಾರ್ ಸರ್ ನಿಂತ್ಕೊಂಡು ಎಜುಕೇಷನ್ ಲೋನ್ಗೆ ಅವ್ರು ರಿಸೈನ್ ಹಾಕಿದ್ರು. ಸೊ ಅದರ ಲೋನ್ ಎಲ್ಲ ಸಿಗ್ತಾಯಿತ್ತು. ಸರ್ ಇವತ್ತು ನಂಬಿಕೆಯಿಂದ ಹೇಳ್ತೀನಿ, ಅವತ್ತು ನಾನೇನು ಲೋನ್ ತೊಗೊಂಡಿದ್ದೆ ಆ ಲೋನ್ ಪ್ರತಿ ತಿಂಗಳು ಸಾಧನೆ ಬರ್ತದೆ. ಸೊ ಅದೆಲ್ಲರೂ ನಿಮ್ಮೆಲ್ಲರ ಆಶೀರ್ವಾದ, ಎಲ್ಲರೂ
ಟೀಚರ್ಸ್ ಆಶೀರ್ವಾದ ಐತಿ. ಸೊ ಇನ್ನೊಂದು ಕನಸು ಈ 4ನೇ ತರಗತಿ ಬಂದು 5ನೇ ತರಗತಿಗೆ ನಮ್ಗೆ ಕಂಪ್ಯೂಟರ್ ಸ್ಟಾರ್ಟ್ ಆಯಿತು. ಆ ಕಾಲಘಟ್ಟದೊಳಗೆ ಕಂಪ್ಯೂಟರ್ ಎಜುಕೇಷನ್ ಗಣಕಯಂತ್ರದ ಎಜುಕೇಷನ್ ಕೊಡಬೇಕು ಅನ್ನೋಂಥ ಕಲ್ಪನೆ ಬಂದಿತ್ತಲ್ಲ, ಆ ಕಲ್ಪನೆನ ದೊಡ್ಡದು. ಆ ಕಲ್ಪನೆ ಸಾಕಾರಗೊಳಿಸಕ್ಕೆ ಬುಡನ್ ಸರ್ ಏನು ಇದು ಹಾಕಿದ್ರು, ಆ ಎಫರ್ಟ್ಸ್ ಹಾಕಿದ್ರು, ಅದಕ್ಕೂ ಎಲ್ಲರಿಗೂ ದೊಡ್ಡ ಚಪ್ಪಾಳೆ. ಸೊ ಇವತ್ತೇನು ಗುರುವಂದನಾ ಕಾರ್ಯಕ್ರಮ ಐತಿ, ಒಳ್ಳೇದು. ಈಗ ಗುರುವಂದನಾ ಕಾರ್ಯಕ್ರಮ ಮುಗಿದ್ಮೇಲೆ ವಿಚಾರ ಮಾಡಬೇಕಾಗಿದೆ. ಸೊ ಈ ಗುರುವಂದನೆ ಆಯಿತು, ಗುರುವಂದನೆ ಮಾಡಿದ್ರೆ ಮುಗಿತು ನಮ್ದು ಕೆಲಸ ಇಲ್ಲ. ಗುರುಸ್ಪಂದನೆ ಏನು ಮಾಡಬೇಕು? ಈ ಮಠಕ್ಕೆ ಭಾಳ ಶಕ್ತಿ ಐತಿ. ಮಠವನ್ನು ಬೆಳೆಸೋದು, ಮಠದ ಶಿಕ್ಷಣವನ್ನು ಬೆಳೆಸೋದು. ನಾನು ಹಲವಾರು ಕನಸುಗಳದಾವು. ಸ್ವಾಮೀಜಿಯವರಿಗೆ ಭಿನ್ನಯಿಸ್ತಿರ್ತೀನಿ, ಬಸವರಾಜ್ ಸರ್ ಅದ, ಅವರೆಲ್ಲರನ್ನ ಒಳಗೊಂಡು ಅವ್ರಿಗೂ ಏನಾದರೂ ಕೆಲಸ ಕೊಟ್ಟು ಸಂಪನ್ಮೂಲ ಕ್ರೋಢೀಕರಣಕ್ಕಾಗಿ ಸರ್ವ ಶಿಕ್ಷಕರನ್ನ ಬಳಸ್ಕೊಂಡು ಮುಂದೆ ಯಾವುದೇ ಥರದ ಕೆಲವೊಂದು ವಿಚಾರಗಳದಾವೆ. IAS IPS ಟಾರ್ಗೆಟ್ ಸ್ಟೂಡೆಂಟ್ಸ್ನ ಐಡೆಂಟಿಫೈ ಮಾಡಿ 8th ಸ್ಟ್ಯಾಂಡರ್ಡ್ ಒಳಗೆ ಐಡೆಂಟಿಫೈ ಮಾಡಿ ಟಾರ್ಗೆಟೆಡ್ ಅವ್ರಿಗೆ ನಾವು ಕೋಚಿಂಗ್ ಕೊಡೋಂಥದ್ದಾಗಿರ್ಬೋದು. ಮತ್ತು ಬೇರೆ ಪಟ್ಟಣಗಳು, ಈಗ ಎಷ್ಟೋ ಜನ ವಿದ್ಯಾರ್ಥಿಗಳು ಬೆಂಗಳೂರಿಗೆ ಹೋಗ್ತಾರೆ. ನಮ್ಮ ಹಾವೇರಿಯಿಂದ ಹುಕ್ಕೇರಿ ಮಠಕ್ಕೆ ಯಾರಾದರೂ ವಿದ್ಯಾರ್ಥಿಗಳು ಹೋದ್ರೆ ಅಲ್ಲಿ ಅವರಿಗೆ ಉಳ್ಕೊಳ್ಳೋಕೆ ವಿದ್ಯಾರ್ಥಿ ನಿಲಯಗಳನ್ನು ಕಟ್ಟಿಸೋಂಥ ಕೆಲಸನೂ ಆದರೆ ಭಾಳ ಒಳ್ಳೆಯದು. ನಾನು ಅಲ್ಲಿಗೂ ಕೂಡ ಉಚಿತ ವಿದ್ಯಾರ್ಥಿ ನಿಲಯಗಳು ಕಲ್ತೀನಿ, ವಿದ್ಯಾರ್ಥಿಗಳು ಉಚಿತ ವಿದ್ಯಾರ್ಥಿ ನಿಲಯಗಳು. ಸೊ ಆ ಥರ ಹುಕ್ಕೇರಿ ಮಠದ ಒಂದು ಇದ್ರೆ ಅದು ಒಳ್ಳೆಯದೇ ಹೆಲ್ಪ್ ಆಗ್ತೈತಿ ವಿದ್ಯಾರ್ಥಿಗಳಿಗೆ. ಆ ಶಕ್ತಿ ಮಠಕ್ಕೆ ಐತಿ. ಮಠ ಅದನ್ನು ನಮ್ಮನ್ನು ಬಳಸ್ಕೋಬೇಕು. ಸಾವಿರಾರು ವಿದ್ಯಾರ್ಥಿಗಳಿದ್ದಾರೆ, ನಮ್ಮನ್ನೆಲ್ಲ ಬಳಸ್ಕೊಂಡು ಆ ಶಕ್ತಿ, ಆ ಚೈತನ್ಯ ಶ್ರೀಗಳಲ್ಲಿ ಐತಿ. ದಯವಿಟ್ಟು ಅವರು ಈ ಕೆಲಸ ಮಾಡಿಕೊಡ್ಬೇಕಾಗಿ ವಿನಂತಿಸ್ತೀನಿ. ಬಸವರಾಜ್ ಸರ್ಗೆ ಒಂದು ತಲೆ ವಿಚಾರ ಹೋದರೆ ಅವ್ರು ಅದನ್ನು ಗುರಿ ಮುಗಿಸೋದನ್ನು ಬಿಡಲ್ಲ. ಸ್ವಾಮೀಜಿಗಳು ದಯವಿಟ್ಟು ಇದಕ್ಕೆ ಆಸ್ಪದ ಮಾಡಿಕೊಡ್ಬೇಕಂತೇಳಿ ಕೆಲವೊಂದು ನಾನು ಪಾಯಿಂಟ್ಸ್ ಮಾಡ್ಕೊಂಡಿದ್ದೆ, ಆದರೂ ಮತ್ತೆ ಏನು ಪರಿಸ್ಥಿತಿ. ಸೊ ಏನಾದರೂ ಇದ್ರೂ ಕ್ಷಮಿಸ್ರಿ, ತಪ್ಪು ಮಾತಾಡಿದ್ರು ಕ್ಷಮೆ ಇರಲಿ. ಇಷ್ಟು ಹೇಳಿ ನಾನು ನನ್ನೆರಡು ಮಾತುಗಳನ್ನು ಮುಗಿಸ್ತೀನಿ. ಮುಗಿಸೋದಕ್ಕಿಂತ ಮುಂಚೆ ಇನ್ನೊಂದು ಮಾತು ಮಾತಾಡ್ತೀನಿ. ಸೊ ನಾಶಿಪುರ ಅವರು ತೀರ್ಕೊಂಡಾಗ ನಾನು ಬೆಂಗಳೂರೊಳಗೆ ಇದ್ದೆ. ಸೊ ನಾಶಿಪುರ ಸರ್ ತೀರ್ಕೊಂಡಾಗ ಬೆಂಗಳೂರೊಳಗೆ ಇದೆ. ಅವಾಗ ಅಲ್ಲಿ ಹೋದಾಗ ನಾನು ಏನಪ್ಪ ಗುರುಭಕ್ತಿ ತೋರಿಸ್ತಾರೆ, ಅವ್ರೆಲ್ಲರೂ ಪ್ರೆಸೆಂಟ್ ಆಗಿದ್ದ ಅಂತ ವಿಷಯಕ್ಕೆ ಹೋದಾಗ ಭಾಳ ಕಡಿಮೆ ಸ್ಟೂಡೆಂಟ್ಸ್ ಬಂದಿದ್ರು. ಆ ಥರ ಮಾಡಬಾರ್ದು. ನೀವು ಗುರುಗಳು ಇಲ್ಲಿ ಬಂದೇವೆ, ನಾವು ಒತ್ತಾಯ ಮಾಡಿದ್ರೆ ಬಂದಿರಿ. ಯಾವಾಗಲೂ ಏನಾದರೂ ಕಷ್ಟ ಐತಪ್ಪ ಅಂದ್ರೆ ಮುಂದೆ ಹೋಗ್ರಿ ಅನ್ನೋದಕ್ಕೆ ನಾನು ಕೇಳ್ತೀನಿ. 3-4 ಧನ್ಯತಾ ಭಾವನೆ ನೋಡ್ತಾರೆ. ಹೌದಪ್ಪ, ಕಲಿಸಿದ್ದು ಅವ್ರು ಗುರುರಿಂದ ಬಂದು ನಿಂತ್ಕೊಂತಲ್ಲ ಅನ್ನೋಂಥ ಧನ್ಯತಾ ಭಾವ ಆ ಬೀಗರ ಕಣ್ಣೊಳಗಿತ್ತು. ಸೊ ಅದಕ್ಕೂ ಒಂಥರ ಹೆಮ್ಮೆ ಪಡಬೇಕು, ದುಃಖ ಪಡಬೇಕು ಅನ್ನೋಂಥ ವಿಚಾರ. ಸೊ ಆ ಥರ ಅದು ಒಂದು ವಿಚಾರ ಹೇಳ್ತೀನಿ. ಇಷ್ಟು ಹೇಳಿ ನಾನು ಮಾತುಡಿಸ್ತೀನಿ. ತಪ್ಪಿದ ತಕ್ಷಣ ಇರಲಿ. ಎಲ್ಲರಿಗೂ ವಂದನೆಗಳು. ಮಾತಾಡೋದು ಪ್ರತಿಯೊಂದು ಸ್ನೇಹಿತರಿಗೂ ಎಲ್ಲ ಗುರುಗಳ ಜೊತೆಗೆ ಅವರದೇ ಆಗಿರ್ತಕ್ಕಂಥ ವಿಭಿನ್ನ ಅದ್ಭುತ ಒಂದು ಏನಿಲ್ಲ ನನಗೂ ನನ್ನ ಮಾತಾಡ್ತಾರೆ. ಸೊ ಅವರೆಲ್ಲ ಮಾತು ಕೇಳ್ತಾ ಇದ್ದಾರೆ. ನಾನು ಮಾತಾಡೋದು ಸದ್ಯ ಬಟ್ ನನಗೆ ಯಾರೂ ಟೈಪ್ ಕೊಟ್ಟಿಲ್ಲ ಮಾತಾಡಲಿಕ್ಕೆ. ಇಷ್ಟೇ ಅವ್ರು ಇಂಟ್ರೊಡಕ್ಷನ್ ಕೊಡೋದು ಹೋಗೋದು. ನಾನೇನು ಹೇಳ್ಬೇಕಂತ ಇದ್ದೆ ಅವರೆಲ್ಲ ಹೇಳ್ತೇನೆ. ಅವ್ರಿಗೆ ಮುಂದಿನದಾಗಿ ಶಿವರಾಜ್ ಅವರು ಅವ್ರಿಗಿಂತ ಚೊಕ್ಕದಾಗಿ ಮಾತಾಡ್ತಾರೆ. ಶ್ರೀ ಸದಾಶಿವ ಮಹಾಸ್ವಾಮಿಗಳ ಪಾದಕ್ಕೆ ನಮಸ್ಕರಿಸುತ್ತಾ, ವೇದಿಕೆ ಮೇಲೆ ಸಿಂಗಾದಂತಹ ಎಲ್ಲ ಗೃಹವೃಂದಕ್ಕೂ ನಮಸ್ಕರಿಸುತ್ತಾ, ನನಗೆ ಈಗ ಆಲ್ರೆಡಿ ಸಂಕ್ಷಿಪ್ತವಾಗಿ ಮಾತಾಡೋದು ಹೇಳಿದ್ರೆ ನಮ್ಮ ಎಲ್ಲ ಸ್ನೇಹಿತರು ಮಾತಾಡ್ತಾರೆ. ನನ್ನ ಬಗ್ಗೆ ಹೇಳ್ಬೇಕಂದ್ರೆ 1ನೇ ತರಗತಿಯಿಂದ 7ನೇ ತರಗತಿವರೆಗೂ ನಾವು 2ನೇ ನಂಬರ್ ಶಾಲೆ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ 2ನೇ ನಂಬರ್ ಶಾಲೆ ಒಳಗೆ ಕಲ್ತ್ವಿ. 8ರಿಂದ 10ನೇ ತರಗತಿವರೆಗೂ ನಾವು ಶ್ರೀಮಠದೊಳಗೆ ಅಭ್ಯಾಸ ಮಾಡಲಿಕ್ಕೆ ಪ್ರವೇಶ ಪಡ್ಕೊಂಡ್ವಿ. ಈ ಸಮಯದೊಳಗೆ ನಮ್ಗೆ ಈ ನಮ್ಮ ಹುಕ್ಕೇರಿ ಮಠ ಸಂಸ್ಥಾನದೊಳಗೆ ಕಲ್ತಿರೋದ್ರಿಂದ 2 ಉಪಯೋಗ ಏನಂದ್ರೆ, ಒಂದು ಶ್ರೀಗಳ ಆಶೀರ್ವಾದ ಸಿಗ್ತೈತಿ ಮತ್ತು ಗುರುಗಳ ಮಾರ್ಗದರ್ಶನ ಸಿಗ್ತೈತಿ. ಇವು ಎರಡರಿಂದ ನಾವು ಮುಂದೆ ಈ ಪ್ರೆಸೆಂಟ್ ಸ್ಥಿತಿಯೊಳಗೆ ಒಂದು ಉತ್ತಮ ಸ್ಥಿತಿ ಜೀವನ ಮಾಡಲಿಕ್ಕೆ ಒಂದು ಬುನಾದಿ ಆಗ್ತಂತ ನನಗೆ ಅನಿಸ್ತೈತಿ. ಇನ್ನೊಂದು ಹೇಳ್ಬೇಕಂದ್ರೆ, ಈ ಶಿಕ್ಷಣ ಮತ್ತು ಒಂದು ಶಿಕ್ಷೆ ಬಗ್ಗೆ ಒಂದೆರಡು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಈ ಹಿರಿಯರು ಹೇಳ್ತಾರ, ಮೊದಲು ಯಾರು ಸ್ಕೂಲ್ನಾಗ ಸರಿಯಾಗಿ ಹೊಟ್ಟ ತಿಂದಿರ್ತಾರ ಅವ್ರು ಪೊಲೀಸರು ಬಂದಾಗ ಹೊಟ್ಟ ತಿನ್ನಲ್ಲ ಅಂತ. ಅಂದ್ರೆ ಇದು ಹೇಳ್ತೇನಂದ್ರೆ, ನಾವು ಮೊದಲು ಅವ್ರು ಏನು ತಪ್ಪು ಮಾಡ್ತಾರ, ನಾವೇನು ತಪ್ಪು ಮಾಡಿರ್ತೇವಲ್ಲ ಅದಕ್ಕೆ ಶಿಕ್ಷೆ ಕೊಟ್ಟಿರ್ತಾರೆ. ಅದರಿಂದ ನಾವು ಮುಂದೆ ಜೀವನ ಹೆಂಗೆ ಮಾಡಬೇಕು, ಇದು ಬಾಳೆ ಮಾಡಬೇಕು ಅಂದ್ರೆ ಏನು ತಪ್ಪಾಗಿಲ್ಲ, ಹೆಂಗೆ ಇಲ್ಲಿ ಇರ್ಬೇಕು ಸಮಾಜದೊಳಗೆ ಅನ್ನೋದು ಕಲಿಸ್ಕೊಡ್ತಾರೆ. ಹಂಗೆ
ಅವರು ಎಲ್ಲರೂ ವೇದಿಕೆಯಲ್ಲಿ ಬರಬೇಕು, ಎಲ್ಲರೂ ಬೆಳಿಬೇಕು, ಹುಡುಗ ಲೀಡರ್ಶಿಪ್ ಕ್ವಾಲಿಟಿ ಬೆಳಿಬೇಕು ಅಂತಂದು ನಶೀಪುರ್ ಸರ್ ತಿಂಗಳಿಗೆ ಒಬ್ಬೊಬ್ಬರನ್ನ ಲೀಡರ್ ಮಾಡೋರು. ನಾವು ಅದನ್ನು ಯಾವ ಕಾಲಕ್ಕೂ ಬರೆಯೋದಿಲ್ಲ. ಮತ್ತು ನಾನು 5ನೇ ಕ್ಲಾಸ್ 6ನೇ ಕ್ಲಾಸ್ ಇದ್ದಾಗ ಕನ್ನಡಿ ಮೇಡಮ್ ಅವರು ಅಲ್ಲಿ ಈ ತರಕಾರಿ ಮಾರ್ಕೆಟ್ ಒಳಗೆ ಮನೆ ಐತ್ರಿ ಮೇಡಮ್ ಅವ್ರಿಗೆ, ಅವ್ರ ಹತ್ರ ಟ್ಯೂಷನ್ ಹೋಗ್ತಿದ್ದೆ ನಾನು. ಅವ್ರು ಸರ್ ಮೇಡಮ್ ಅವ್ರು ಇಲ್ಲಿ ಕಲಿಸ್ತಾ ಇದ್ರು, ನಾನು ಅವ್ರ ಕಡೆ ಟ್ಯೂಷನ್ ಹೋಗ್ತಾ ಇದ್ದೆ. ಅಲ್ಲಿ ಟ್ಯೂಷನ್ ಕ್ಲಾಸ್ ಒಳಗೆ ಏನಾಗ್ತಂದ್ರೆ ಅವತ್ತು ಆ ಒಂದು ಬೆಂಚಿನ ಕೆಳಗೆ 10 ಪೈಸೆ ಬಿದ್ದಿತ್ತು. ಅವಾಗ 10 ಪೈಸೆ ನಡೀತಿದ್ರು. ಆ 10 ಪೈಸೆನ ತೊಗೊಂಡು ಕಿಶೆದಾಗ ಇಟ್ಟಿದ್ದೆ ನಾನು. ನನ್ನ ಬಾಜು ಇದ್ದವು ಸೋಕಿರ್ಬೇಕಲ್ಲ, ಮೇಡಮ್ ಅಣ್ಣ ಇವಾಗ ರೊಕ್ಕ ತೊಗೊಂಡ್ರಿ ಅಂದಾರೆ. ಮೇಡಮ್ ಅವ್ರು ಹೊಡೆದ್ರಿ ನನಗೆ. ಅವತ್ತಿಂದ ಇವತ್ತಿಂದ ಇಷ್ಟು ಶಿಕ್ಷೆ ಅಂದ್ರೆ ಅದು ಹಂಗಿರ್ಬೇಕು ಶಿಕ್ಷೆ. ಇವನ್ ನನ್ನ ಮಗುವಿಗೆ ಅಡ್ಮಿಷನ್ ತೊಗೊಂಡಿದ್ರಿ, ಅವ್ರು ಹೋಗಿ ಹೇಳಿಬಿಟ್ಟಿಲ್ಲ ಇವ್ಗೆ ಹೊಡಿತೀನಿ ಒಟ್ಟ ಕಳಿಸ್ಬೇಡಿ ನೀವು ಅಂತಂದು. ಹೊಟ್ಟು ಬಿದ್ರೆ ಶಿಕ್ಷೆ ಬಿದ್ದ ಮ್ಯಾಗ ಶಿಕ್ಷಣ ಬರೋಲ್ಲ. ಯಾವ ಕಾಲಕ್ಕೆ ಹಂಗೆ ಬರೋಲ್ಲ. ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ ನಮ್ಗೆ ಸುಂಕಾಪುರ ಮೇಡಮ್ ಆಗಿರ್ಬೋದು, ಅಂತರವಳ್ಳಿ ಮೇಡಮ್ ಆಗಿರ್ಬೋದು, ಇವು ಎರಡ ನಮ್ಗೆ ಬಹಳ ಕಷ್ಟವಾದ ವಿಷಯ ಆಗಿದೆ. ಯಾವ ಕಾಲಕ್ಕೆ ನಾವು ಏಟ್ ಹೊಡೆದವ್ರು ಹತ್ತಿರ ತೆಲಿಗದ ಈಗ ಈಗಿಂದ ಬೇರೆ ಆತ್ರಿ. ಬಟ್ ಮೇಡಮ್ ಅವಾಗ ಎಷ್ಟು ಪ್ರಯತ್ನ ಪಟ್ಟರು ಕಲಿಲಿಲ್ಲ. ನನಗೇನು ಮಾಡಿ ಅವರು ಒಂದು ಐಡಿಯಾ ಇಟ್ಕೊಂಡಿದ್ರಿ. ಅವ್ರು ಎಷ್ಟೊಳಗೆ ಯಾರ್ಯಾರು ಜಾನ್ ಹೊಡಿರ್ತಾರ ಅವ್ರ ಬಾಜು ನಮ್ಗೆ ಕುಂದ್ರಸ್ತಾರೆ. ಹೆಂಗಾರ ಅಲ್ಲಿ ಪಾಸ್ ಆಗಲಿ. ಅದು ಹೆಂಗೆ ಅನುಕೂಲ ಆಗ್ತಂದ್ರಿ ನಮ್ಗೆ ಸುಂಕಾಪುರದ ಈ ಮೇಡಮ್ ಅವ್ರು ಕುಂದ್ರಿಸಿದ್ದೆ ಅಂಶ ಯಾವ್ದು ಚೇರಿ ಅದು ಗೊತ್ತಾಗ್ತದೆ. ನಮ್ಮ ಅಂತರವಳ್ಳಿ ಮೇಡಮ್ ಅವ್ರಿಂದ ಏನು ಕಲ್ತೀವಿ ಅಂದ್ರೆ ಈಗ ಸೆಣೆ ಹುಡುಗ ಬರೀತಿರ್ತಾವೆ ರನ್ನಿಂಗ್ ಲೆಟ್ರ್ ಇಂಗ್ಲೀಷ್ ಅದು ಸುಲಭವಾಗಿ ಬರೆಯಕ್ಕೆ ಬರಲ್ಲ ನಮ್ಗೆ. ಆ ಟೈಮ್ನಾಗ ಕಾಪಿ ಹೊಡಿ ಜನೆ ಹುಡುಗ ಬರೀತಿದ್ರು. ಅವ್ರು ನೋಡಿ ನಾವು ಹಂಗೆ ಬರ್ತಿದ್ವಿ. ಔಟ್ 25 ನಮ್ದು. ಅವಾಗ ಸುಂಕಾಪುರ ಮೇಡಮ್ ಅವ್ರು ಸರ್ ಅವ್ರ ಹುಟ್ಟು ಹೆಸರು ಹೇಳ್ಬಿಡ್ತಾನೆ. ಒಬ್ಬರು ರವಿ ಕುಮಾರ್, ಮಾರುತಿ, ಸಜ್ಜಾದ್, ಇವರು ಇಂಟೆಲಿಜೆಂಟ್ ಸ್ಟೂಡೆಂಟ್ಸ್ ಆ ಟೈಮ್ ಒಳಗೆ. ನಾವು ಈ ಟೈಮ್ನೊಳಗೂ ಅಲ್ಲ ರೀ ಅಲ್ಲ. ಅವರೆಲ್ಲ ನಮ್ಗೆ ಆ ಥರ ತಂದ್ಕೊಂಡು ಅವರೆಲ್ಲ ಹೆಲ್ಪ್ ಮಾಡಿದ್ರು ನಮ್ಗೆ. ಅಂದ್ರೆ ಈ ಸ್ಕೂಲ್ ಆದ್ಮ್ಯಾಗ ಈ ಇಲ್ಲಿ ಹೆಂಗೆ ಸಮಾಜದೊಳಗೆ ಬಡವರು ಶ್ರೀಮಂತರು ಈ ಮಧ್ಯವರ್ಗ ಅಂತ ಹಂಗೆ ಬಡ ಕಲಿಕೆ ಅಂತ ಅದಾವ. ಇವನ್ ನಾವು ಆ್ಯಕ್ಚುಲಿ ಗಣಿತ ಒಳಗೆ ಫೇಲ್ ಆಗೋದು ನಾವು SSLC ಒಳಗೆ ಫೇಲ್ ಆಗಿ ನಾವು ಮತ್ತು ನಾಗರಾಜ್ ಗುಂಡಿಕಟ್ಟಿ ಅವರು ಕೂಡ ಅವರು ಇವನಿಗೆ ಕಾರ್ಯದರ್ಶಿ ಅದಾರ ಪಂಚಾಯತಿ ಒಳಗೆ. ಅದನ್ನೇ ಹೇಳ್ಬೇಕು ಇವತ್ತೆಲ್ಲ ಒಳ್ಳೇದು ಹೇಳ್ತಿದ್ದು ಇವನ್ ಈಗ ಕಾರ್ಯದರ್ಶಿ ಅದಾರ ಪಂಚಾಯತಿ ಒಳಗೆ. ಅವರು ಅವನು ಚಾಲೆಂಜ್ ಆಗಿ ತೊಗೊಂಡ್ರಿ. ಅವ್ರು ಚಾಲೆಂಜ್ ಆಗಿ ತೊಗೊಂಡು ಊರಿಗೆ ಟೀಚಿಂಗ್ ಕೊಟ್ಟು ಇಂಗ್ಲೀಷಲ್ಲಿ ಅವ್ರು ಅಲ್ಲಿ ಟಾಪ್ ಆಗಿ ಮತ್ತೆ ಸೆಕೆಂಡ್ ಟೈಮಿಗೆ ಪಾಸ್ ಆದ್ವಿ. ನಾನು ಕೂಡ ನಮ್ಮನ್ನು ಹೆಂಗೆ ಪಾಸ್ ಮಾಡಿದ್ರೆ ಗ್ರೇಡ್ ಮಾರ್ಕ್ಸ್ನಾಗ ಪಾಸ್ ಮಾಡಿದ್ರೆ ಸರ್ ಅವನು. ಅಂದ್ರೆ ಈ ನಮ್ದು ಪೇರ್ಗಳಿಗೆ ಗೊತ್ತಾಗ್ರಿ ನನಗೆ ಹಂಗೆ ಪಾಸ್ ಆದ ನಾನು ಹಂಗಾರೆ ಇಂಗ್ಲೀಷಿಗೆ ಐತಂದ್ರೆ 30 ತೊಗೊಂಡಿರ್ತೀನಿ. ಒಂದು 5 ಮಾರ್ಕ್ಸ್ ಗ್ರೇಡ್ ಮಾರ್ಕ್ಸ್ ಹಾಕಿ ಮುಂದೆ ಹೋಗ್ಲಿ ಅವ ಅಂತ ಹಂಗೆ ಮಾಡ್ಯಾರಿ. ಅದು ಶಿಕ್ಷಕರ ಒಂದು ಸ್ವಭಾವ ಅದ ಹುಡುಗರು ಮುಂದೆ ಕಲೀಲಿ. ಅದರಿಂದ ನೋಡ್ರಿ ನಾವು ಇವತ್ತು ಈ ಸ್ಥಾನದೊಳಗೆ ಇಟ್ಕೊಂಡು ಮಾತಾಡ್ತಾ ಇದ್ರಿಂದ ಅವ್ರು ಕೊಟ್ಟಿದ್ದ ನಮ್ಗೆ ಭಿಕ್ಷೆನ ಅಂತ ಹೇಳ್ಬೋದು ಅದು ವಿದ್ಯಾನ. ಮತ್ತು ಇನ್ನೊಂದು ಕೊನೆಯದಾಗಿ ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ ಈ ಒಂದು ಸಂಸ್ಥಾನದೊಳಗೆ ತಕ್ಕದ ಎಲ್ಲರೂ ಒಂದು ಒಳ್ಳೆಯ ಸ್ಥಾನದೊಳಗದಾವೆ. ಇವನ್ ನನಗೂ ಕೂಡ ಈ ಸಮಾಜ ಸೇವೆ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ವಕೀಲಿ ವೃತ್ತಿಯನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಮಾನ್ಯ ಮಹಾಸ್ವಾಮಿಗಳ ಆಶೀರ್ವಾದದಿಂದ ನಾನು ಮುಂದೆ ಸಾಮಾಜಿಕ ಸೇವೆ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಅದನ್ನು ಆಯ್ಕೆ ಮಾಡೋದ್ರಲ್ಲಿ ಹೈವೇರಲ್ಲೇ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಇಷ್ಟು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಏನು ಎಕ್ಸ್ಪೀರಿಯನ್ಸ್ ಆಯಿತು, ಯಾವ ಶಿಕ್ಷಕರ ಜೊತೆ ಹೆಂಗೆ ಮಾಡ್ತಿದ್ರು, ಎಷ್ಟು ಬ್ಯೂಟಿಫುಲ್ ಆಗಿ ಅವರು ಮೆಮರೀಸೆಲ್ಲ ತೊಗೊಂಡ್ಬಂದ್ರು. ಅದನ್ನು ಮಿಸ್ ಮಾಡ್ಕೊಬಾರಲ್ಲ, ನೋಡೋಕೆ ಟ್ರೈ ಮಾಡೋಣ. ಹೋದ್ರೆ ಆದ್ಮೇಲೆ ಬೇಕಾದ್ರೆ ಕೆಲವೊಂದು ಪ್ರಯೋಗಗಳನ್ನು ನೋಡೋಕೆ ಟೈಮ್ ಸಿಕ್ಕರೆ. ಮುಂದಿನದಾಗಿ ಅರುಣ್ ಕುಮಾರ್ ಭಾವಿ ಕೊನೆಯ ನಡೆಸಿಕೊಳ್ಳುತ್ತಾ ಈಗ ವೇದಿಕೆ ಮೇಲೆ ಸದಾಶಿವ ಮಹಾಸ್ವಾಮಿಗಳವರಿಗೆ ಪಾದಕ್ಕೆ ನಮಸ್ಕರಿಸುತ್ತಾ ಹಾಗೂ ವೇದಿಕೆ ಮೇಲೆ ಇರುವಂತಹ ಎಲ್ಲ ಗುರುಗಳಿಗೂ ನಾನು ನಮಸ್ಕರಿಸುತ್ತಾ, ಇವತ್ತು ನಾನು ಈ ರೀತಿ ಇರೋಕ್ಕೆ ಕಾರಣಪ್ಪ ಅಂತಂದರೆ ನನಗೆ ಹುಕ್ಕೇರಿಮಠ ಶಾಲೆ ಅಂತ ನಾನು ಎಲ್ಲರೂ ನಿಂತು ಹೇಳ್ಬೋದು. ಯಾಕಪ್ಪ ಅಂತಂದರೆ ಇವತ್ತು ಹುಕ್ಕೇರಿಮಠ ಶಾಲೆ ನಮ್ಗೆ ಏನು ಕಲಿಸಿದೆ ಅಂತ ಹೇಳಿದರೆ ಶಿಸ್ತು ಕಲಿಸಿದೆ. ಒಂದು ಶಿಸ್ತು, ಯಾವ ರೀತಿ ನಾವು ಜೀವನ ಮಾಡಬೇಕು, ಯಾವ ರೀತಿ ನಾವು ನಡ್ಕೋಬೇಕು ಅನ್ನೋದನ್ನ ಕಲಿಸಿದೆ. ಯಾಕಂದರೆ ನಾನು ಹೆಚ್ಚಿಗೆ ಮಾತಾಡೋಲ್ಲ, ನನಗೆ ಸಮಯ ಕಡಿಮೆ ಕೊಟ್ಟಿದ್ದಾರೆ. ಈಗ ನಾವು ಯಾವ ರೀತಿ ಮುಂದುವರಬೇಕು, ನಾನು ಎಲ್ಲ ಸ್ಕೂಲ್ಗಳನ್ನು ನೋಡ್ತಾ ಇದ್ದೀನಿ. ಇವತ್ತು ಬರೀ ಕಾಂಪಿಟೇಷನ್ನಲ್ಲಿ ಇವೆ, ಆದರೆ ಶಿಸ್ತು ಕಲಿಸ್ತಾ ಇಲ್ಲ. ಅವರಿಗೆ ಒಳ್ಳೆಯ ಪರಿಸ್ಥಿತಿ ಆಗುತ್ತೆ. ಎಲ್ಲ ಶಿಕ್ಷಕರು ಇಲ್ಲಿ ಕೊಡ್ತಿದ್ದಾರೆ, ನಾವು ಎಲ್ಲ ಶಿಕ್ಷಕರೇ ಕಲ್ತಿದ್ದೇವೆ. ಇವತ್ತು ಎಲ್ಲ ಶಿಕ್ಷಕರು ನಮ್ಮನ್ನ ಯಾವ ರೀತಿ ಬೆಳೆಸಿದ್ದಾರೆ ಅಂತಂದ್ರೆ ಒಂದು ಸದೃಢ ಸಮಾಜವನ್ನು
1ನೇ ತರಗತಿಯಿಂದ SSLC ವರೆಗೂ ಇದೇ ಶಾಲೆಯಲ್ಲಿ ಕಲಿತಿದ್ದೇನೆ. 1ನೇ ತರಗತಿಯಿಂದ SSLC ವರೆಗೂ ನಮ್ಮ ಕಾಳಿಸೋರು ನಾವು ಇದೀಗ ನಮ್ಮ ಗೆಳೆಯ ಹೇಳಿದ ಅವರು ಪಟ್ಟಿ ಮಾಡಿ ನಮ್ದು ಒಂದು ಸ್ಕೂಲ್ ಮಾಡಿದ್ದೇನೆ. ಇವತ್ತು ಒಂದು ಸ್ಕೂಲು ನಮ್ಮ ಶಾಲೆ ಕಲಿಸಿದಂತ ಇದರ ಮೇಲೆ ನಾವು ಒಂದು ಸ್ಕೂಲ್ ಮಾಡಿದ್ದೇವೆ. BH ಚನ್ನಬಸಪ್ಪ ಹಿರಿಯ ಪ್ರಾಥಮಿಕ ಶಾಲೆ ಅಂತ ಹೇಳಿ 1ರಿಂದ 8ನೇ ತರಗತಿವರೆಗೂ ನಮ್ಮ ಶಾಲೆಯಲ್ಲಿ ಇದೆ. ನಾನು ಆ ಶಾಲೆಯನ್ನು ಯಾವ ರೀತಿ ನಡೆಸಬೇಕು ಅನ್ಕೊಂಡಿದ್ದೇನೆ ಅಂತಂದ್ರೆ ಹುಕ್ಕೇರಿ ಮಠದ ಮಾರ್ಗದರ್ಶನ ಯಾವ ರೀತಿ ಇದೆಯಲ್ಲ ಅದೇ ರೀತಿ ಆ ಸ್ಕೂಲ್ ಇವತ್ತು ಶಿಕ್ಷಕರು ಯಾವ ರೀತಿ ಇರಬೇಕು, ಮಕ್ಕಳನ್ನ ಯಾವ ರೀತಿ ನೋಡಬೇಕು, ಶಿಕ್ಷಕರು ಯಾವ ರೀತಿ ಕಲಿಸಿದ್ದಾರೆ ಎಲ್ಲದರ ಬಗ್ಗೆ ಮಾಹಿತಿ ಎಲ್ಲಿ ಸಿಗ್ತದಪ್ಪ ಅಂದ್ರೆ ನನಗೆ ಹುಕ್ಕೇರಿ ಮಠ ಶಾಲೆಯಲ್ಲಿ ಸಿಕ್ಕಿದೆ. ನಾವು ಯಾವುದೇ ಸರ್ ಇರ್ಬೋದು, ಇವತ್ತು ನಮ್ಮ ಹಳೆಮನಿ ಸರ್ ಇರ್ಬೋದು, ಹೊಸಮನಿ ಸರ್ ಇರ್ಬೋದು, ಭಗವಂತಗೌಡ ಸರ್ ಇರ್ಬೋದು, ಅಥವಾ ಇಲ್ಲಿ ಹೈಸ್ಕೂಲಿನಲ್ಲಿ ಶರಣಪ್ಪ ಸರ್ ಇರ್ಬೋದು, ಆಮೇಲೆ ಕಮ್ಮರ್ ಸರ್ ಇರ್ಬೋದು, ಎಲ್ಲ ಶಿಕ್ಷಕರಿಗೂ ನಾನು ವಂದಿಸಿ ಹೇಳ್ತಾ ಇದ್ದೇನೆ, ನಮಗೆ ಒಳ್ಳೆಯ ಶಿಕ್ಷಣ ಕೊಟ್ಟಿದ್ದೀರಿ. ನಿಮಗೆ ಇವತ್ತು ಕರೆದು ನಾವು ಗುರುವಂದನ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಸನ್ಮಾನ ಮಾಡೋಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ನಾವು ಒಂದು ಸದೃಢವಾಗಿ ಬೆಳಿಬೇಕು ಅನ್ನೋದು. ಇವತ್ತು ಏನಾಗಿದೆ ಅಂತಂದ್ರೆ ಸಮಾಜದಲ್ಲಿ ಈಗ ನೋಡಿ ನಾವು ಕಲಿಯುವಾಗ ಸ್ಕೂಲ್ಗಳು ಎಷ್ಟಿದ್ರಪ್ಪ ಅಂತಂದ್ರೆ ಕೇವಲ ಬೆರಳಿಕೆಯಷ್ಟು ಸ್ಕೂಲ್ಗಳಿದ್ವು. ಯಾವ ಲೈನ್ಸು, JP ರೊಟ್ಟಿ, ಹುಕ್ಕೇರಿ ಮಠ. ಒಂದು ಮುಖ್ಯವಾದ ವಿಷಯ ಅಂದ್ರೆ ಇಲ್ಲಿ ಫೀಸ್ ಕಮ್ಮಿ ಇತ್ತು. ನಾವು ಎಲ್ಲರಿಗೂ ಹಚ್ಬೋದಿತ್ತು, ಲೈನ್ಸ್ ಹಚ್ಬೋದಿತ್ತು, ಎಲ್ಲರೂ ಹಚ್ಬೋದಿತ್ತು. ಆದರೆ ಹುಕ್ಕೇರಿ ಮಠದಲ್ಲಿ ಶಿಕ್ಷಣ ಚೆನ್ನಾಗಿದೆ ಅಂತೇಳಿ ಮೊದಲು ಕಲಿತಂತ ನಮ್ಮ ಅಣ್ಣಂದರು ಎಲ್ಲರೂ ಸೇರಿ ನಮ್ಮ ತಂದೆಯವರು ಹೇಳಿದಲ್ಲಿ ನಾವು ಕಲಿತಿದ್ದರಿಂದ ಇವತ್ತು ಎಲ್ಲರೂ ಬದುಕಬಹುದು ಅನ್ನೋದನ್ನ ಸೃಷ್ಟಿಯಾಗಿದೆ. ನನಗೆ ಈಗ ಬಹಳ ಜನ ಮಾತಾಡಲು ಅವಕಾಶ ಕೊಟ್ಟಿಲ್ಲ. ನಾ ಎಲ್ಲರ ಬಗ್ಗೆ ವಿವರವಾಗಿ ಹೇಳಬೇಕು ಅನ್ಕೊಂಡಿದ್ದೆ, ಆದರೆ ಈಗ ಟೈಮ್ ಬಹಳ ಕಡಿಮೆ ಇದೆ. ಆದ್ದರಿಂದ ಇನ್ನೂ ಒಂದು ಮಾತು ನಾನು ಹೇಳೋಕೆ ಇಷ್ಟಪಡ್ತೇನೆ. ನಮಗೆ ಒಂದು ಏನು ಹೇಳ್ತಾ ಇದ್ರಪ್ಪ ಅಂದ್ರೆ ರಾಜ್ಯಗಳು ರಾಜಧಾನಿಗಳನ್ನು ಕಟ್ಟಿಕೊಳ್ಳಕ್ಕೆ ಹೇಳ್ತಿದ್ರು, ಆಮೇಲೆ ಭಾಷಣಗಳನ್ನ ನಡೆಸಕ್ಕೆ ಹೇಳೋದು. ನಾವು ವೇದಿಕೆ ಮೇಲೆ ಬಂದ್ರೆ ಕಾಲು ನಡಗಕ್ಕೆ ತಗೊಳ್ಳೋದು, ಜವಾಹರ್ಲಾಲ್ ನೆಹರು ಅವ್ರ ಬಗ್ಗೆ ಮಾತಾಡೋದು, ಅದ್ರ ಮಕ್ಕಳ ದಿನಾಚರಣೆ ಇರೋದು, ಅವಾಗ ಕರೆದಲ್ಲಿ ನಮಗೆ ಮಾತಾಡಿದ್ರೆ ಅಂತೇಳಿ ನಮ್ಮ ಕನ್ನಡ ಟೀಚರು ನಮಗೆಲ್ಲ ಹೇಳ್ಕೊಡೋರು. ಏನಂತ ಹೇಳೋರು, ನೀವು ಚೆನ್ನಾಗಿ ಮಾತಾಡಪ್ಪ, ನೀವು ಬರ್ತದೆ. ಆದ್ರೆ ನಾವು ಇಲ್ಲಿ ಬರೋದ್ರಿಂದ ಕಾಲು ನಡಗಕ್ಕೆ ವೇದಿಕೆ ಮೇಲೆ ಬಂದು ನಿಂತು ಅಂದ್ರೆ ಕಾಲು ನಡಗಂದ್ರು. ಆದರೂ ನನಗೆ ಇಲ್ಲಿವರೆಗೂ ನೆನಪಿದೆ. ಅದು ನೋಡಿ ಎಷ್ಟು ಅವತ್ತ ಕಂತಂಥದ್ದು ಇವತ್ತಿನವರೆಗೂ ನೆನಪಿದೆ. ಜವಾಹರ್ಲಾಲ್ ನೆಹರು ಉತ್ತರ ಪ್ರದೇಶದ ಅದೊಂಥರ ಬಾಯಟಾಗ್ಬಿಟ್ಟದೆ. ಆಮೇಲೆ ನೆಕ್ಸ್ಟ್ ನನಗೆ ಇನ್ನೊಂದು ಏನು ವಿಚಾರ ಅಂದ್ರೆ ಜಿಲ್ಲೆಗಳನ್ನು ಹೇಳೋದು, ಜಿಲ್ಲೆಗಳನ್ನು ಬಾಯಟ್ ಮಾಡೋದು. ಒಂದು ಕಡೆ ಬಳ್ಳಾರಿ, ಬಿಜಾಪುರ, ಧಾರವಾಡ, ಅವತ್ತು 20 ನನಗೆ ಅವತ್ತಂತೂ ಇಲ್ಲಿವರೆಗೂ ಬರೀ ಆವಾಗ ಹೇಳ್ತಾರೆ. ಆಮೇಲೆ ಎಂಟು ಟೀಚರ್ ಹೇಳೋದು, ನಮ್ಮ ಶಿಕ್ಷಾಧಿಕಾರಿ ಸರ್ ಎಂಟು ಟೀಚರ್ ಹೇಳ್ತಿಪ್ಪ ಅಂತಂದ್ರು. ಹೆಂಗೆ ಹೇಳ್ತಾರೆ, ನೀವು ಒಬ್ಬ ಹೆಸರು ಅವ ಎಂಟು ಟೀಚರ್ 15 ಜನ ಶಿಕ್ಷಕರು. ನನಗೆ SSLC ವರೆಗೂ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡೀನಿ. ಆದರೆ ನನ್ನ ಕಾಲೇಜು ಜೀವನದಲ್ಲಿ ಒಂದು ಸ್ವಲ್ಪ ಎಡವಿದೆ ಅನಿಸ್ತು, ಎಡವಿದೆ. ಆದರೆ ನಾನು ಅದನ್ನ ಅನುಭವಿಸಲಿಲ್ಲ. ನಮ್ಮ ತಂದೆಯವರು ಬಂದರು, ರಿಟೈರ್ಡ್ ಆಗಿ ಬಂದು ಸ್ಕೂಲ್ ಮಾಡಿದ್ವಿ. ಈ ರೀತಿ ಒಂದು ಯಾವ ರೀತಿ ನಡೆಸಬೇಕನ್ನೋದು ಕಲಿಸಿಕೊಡೋದು ಯಾವುದು ನಮ್ಮ ಶಾಲೆ. ನಾನು ಇದನ್ನು ಮರೆಯಲ್ಲ, ಈ ಸ್ಕೂಲನ್ನು ಮರೆಯೋದಿಲ್ಲ. ನಮ್ಮ ಶಾಲೆಯಲ್ಲಿ ನಮ್ಮ ಶಿಕ್ಷಕರು 15 ಜನ ಲೇಡಿ ಶಿಕ್ಷಕರಾದ ಅವ್ರಿಗೆ ನಾನು ದಿನ ಹೇಳ್ತೀನಿ, ಹುಕ್ಕೇರಿ ಮಠ ಶಾಲೆ ಒಳಗೆ ನಮ್ಗೆ ಏನು ಕಲಿಸಿದ್ರಪ್ಪ ಅಂದ್ರೆ ನಾ ಡೈಲಿ ಹೇಳೋದು ಏನಪ್ಪ ಅಂದ್ರೆ ನೀವು ಮೊದಲ ಮನೆಯಲ್ಲಿ ಓದ್ಕೊಂಡು ಬರಿ ಅಂದ್ರೆ ಮಕ್ಕಳಿಗೆ ಹೇಳಕ್ಕಾಗ್ತೈತಿ. ಯಾರು ಓದ್ಕೊಂಡು ಬರಲ್ಲ, ಡೈರೆಕ್ಟ್ ಆಗಿ ಮಕ್ಕಳಿಗೆ ಹೇಳಿಲ್ಲ. ಇವತ್ತು ಮಕ್ಕಳು ಎಷ್ಟು ಶಾರ್ಪ್ ಅದಾರ ಅಂತಂದ್ರೆ ಮೊಬೈಲ್ನಲ್ಲಿ ನಾವು ಪಾಠಗಳು ವಿಡಿಯೋ ಬರ್ತಾವೆ, ಡೈರೆಕ್ಟ್ ಆಗಿ ವಿಡಿಯೋ ನೋಡ್ಕೊಬೋದು. ನಾನು ಮೊಬೈಲ್ನಲ್ಲಿ ಆಲ್ರೆಡಿ ನೋಡ್ಕೊಂಡು ಬಂದ್ಬಿಟ್ಟೇನೆ ಅಂತ. ಆದರೆ ನಮ್ಮ ಕಾಲದಲ್ಲಿ ಮೊಬೈಲ್ ಇರೋದಿಲ್ಲ. SSLC ವರೆಗೂ ನಾವು ಮೊಬೈಲ್ ಕೊಡಿಲ್ಲ. ಆದರೆ ನಾವೆಲ್ಲರೂ ಇಷ್ಟು ಜನ ಸೇರಿ ಬಂದ್ರೆ ಅದೇ ನನಗೆ ಅದೃಷ್ಟ ಆಗತ್ತದೆ. ಯಾಕಂದ್ರೆ ಯಾರ ಕೈಯಲ್ಲಿ ಮೊಬೈಲ್ ಇರೋದಿಲ್ಲ, ಹೆಂಗೆ ಕುಡಿದ್ವಿ, ಯಾವ ರೀತಿ ಕುಡಿದ್ವಿ, ಅದು ವಿಚಿತ್ರ ಆಗಿದೆ. ಅದಕ್ಕೆ ದಯವಿಟ್ಟು ನನಗೆ ವೇಳೆಯನ್ನು ಕಡಿಮೆ ಕೊಟ್ಟಿದ್ದಾರೆ. ಎಲ್ಲರಿಗೂ ನಾನು ವಂದಿಸುತ್ತಾ ನನ್ನ 4 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಬೋಧಿಸುತ್ತಿದ್ದರು. ಸರಳ ವ್ಯಕ್ತಿತ್ವ, ಶಾಂತ ಸ್ವಭಾವ, ಕಲಿಯಲು ಸದಾ ಪ್ರೋತ್ಸಾಹ ನೀಡುತ್ತಿದ್ದರು. ಸದಾ ಮಂದಹಾಸದ ಓದಲು ಬರೆಯಲು ಅನುಸರಿಸಬೇಕಾದ ಕ್ರಮಗಳ ಬಗ್ಗೆ ಸಲಹೆ ನೀಡುತ್ತಿದ್ದರು. ಇವರು 2017ರಲ್ಲಿ ನಿವೃತ್ತಿಯನ್ನು ಹೊಂದಿರುತ್ತಾರೆ. ಶ್ರೀಯುತರಿಂದ
ಪಡೆದಂತಹ ವಿದ್ಯೆಯೊಂದಿಗೆ ಇಂದು ನಾವು ಅವರಿಗೆ ಸನ್ಮಾನ ಕಾರ್ಯಕ್ರಮ. ಎಲ್ಲರಿಗೂ ಒಂದು ವಿಶೇಷವಾದ ಕಾರ್ಯಕ್ರಮ. ನನ್ನ ಆತ್ಮೀಯ ಸ್ನೇಹಿತೆ ಬೆಂಗಳೂರು ಡಾಕ್ಟರ್ ಅರ್ಚನಾ ಎಸ್ ರಾವ್ ಅಂತ ಭರತನಾಟ್ಯ ಶಿಕ್ಷಕರು, ಜೊತೆಗೆ ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಮೈಕ್ರೋಬಯಾಲಜಿ, ದಯಾನಂದ ಸಾಗರ್ ಕಾಲೇಜ್ ಬೆಂಗಳೂರು. ಸುಮಾರು 100ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭರತನಾಟ್ಯವನ್ನು ಕಲಿತಾ ಇದ್ದಾರೆ. ಇವತ್ತು ಈ ವೇದಿಕೆಯಲ್ಲಿ ಕಾರ್ಯಕ್ರಮ ಕೊಡಬೇಕು ಅಂದರೆ ಮೋಸ್ಟ್ಲಿ ನಾವು ಭಾಳ ಕೇಸ್ ಕೊಡ್ತೀವಿ. ಇದು ಕಾಲ ಇನ್ಕ್ಲೂಡ್ ಬಂದರೆ ನಿನ್ನೆ ಶಿರಸಿ ಯಲ್ಲಾಪುರ ಗ್ರಾಮದಲ್ಲಿ ಅವರ ಒಂದು ಸ್ಟೂಡೆಂಟ್ ರಂಗ ಪ್ರವೇಶವನ್ನು ಮಾಡಿದ್ರು. ಸೊ ಅದಕ್ಕೋಸ್ಕರ ಅವರು ಆ ಕಾರ್ಯಕ್ರಮಕ್ಕೆ ಬಂದಿದ್ರು ಶಿರಸಿ ಯಲ್ಲಾಪುರ ಹತ್ರ ಬೆಂಗಳೂರಿಂದ. ನಾನು ಅವರಿಗೆ ಈ ಕಾರ್ಯಕ್ರಮದ ಬಗ್ಗೆ ಹೇಳಿದಾಗ
ನಂ ತ ರುಂ ನಂ ತ ದಿ ನಂ ಗೆ ದಿ ನಂ ತನ್ನಂ ನಂ ತದ್ದು ನಂ ತದ್ದಿ ನಂ ದಿ ನಂ ತನಂ ನಂ ತದು ನಂ ತದಿ ನಂ ಗೆದಿ ನಂ ತನಂ ನಂ ತದು ನಂ ತದಿ ನಂ ಗೆದಿ ನಂ ರುಂ ಗೆ ದಿ ತದಿತ್ತನಂ ನಂ ದಿತ್ತನಂ ರುಂ ಗೆ ದಿ ತದಿತ್ತನಂ ನಂ ದಿತ್ತ ತದಿತ್ತನಂ ತನಂ ನಂ ತಕ್ಕಿತ್ತ ತದಿತ್ತದಿ ದಿ ದಿ ತಕ್ಕಿತ್ತ ತದಿತ್ತದಿ ದಿ ದಿ ತಕ್ಕಿತ್ತ ತದತ್ತನಂ ತನಂ ನಂ ತಕ್ಕಿತ್ತ ಧನ್ಯವಾದಗಳು.